ಒನ್ಸ್ ಅಗೇನ್ ಗುಡ್ ಈವ್ನಿಂಗ್ ಎವ್ರಿ ಒನ್. ಓಕೆ, ಇವತ್ತು ನನ್ನ ವ್ಯೂ ಗೋಲ್ಡಲ್ಲಿ ಡೌನ್ ಸೈಡ್ ಇದೆ. ಸೊ ಜಸ್ಟ್ ಬರೀ 0.03 ಒಳಗಡೆ ಒಂದು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡ್ತೀನಿ. ಒಂದು 8 ಪಿಪ್ಸ್ ಸ್ಟಾಪ್ ಲಾಸಲ್ಲಿ, ಈಗಲ್ಲ 6, ಇವಾಗಿರೋದು 6 ಸಿಗಲ್ಲ. ನಂದೊಂದು ಸೆಲ್ ಸೆಟಪ್ ಹಾಕಿರ್ತೀನಿ, ನಾನೊಂದು ಲಿಮಿಟ್ ಆರ್ಡರ್. ನೋಡೋಣ ಏನಾಗುತ್ತೋ, ಲೆಟ್ ಸಿ. ಇವತ್ತಿನ ದಿನ ಫಂಡಿಂಗ್ ಪಿಪ್ಸ್, ನಿನ್ನೆ ಕ್ಲಾಸಲ್ಲಿ ನಾವು ಸ್ಟೆಪ್ 2 ಫ್ಲೆಕ್ಸ್ ಮಾಡ್ಯೂಲ್ ಮತ್ತು ಸ್ಟೆಪ್ 2 ಪ್ರೋ ಮಾಡ್ಯೂಲ್ ಎರಡನ್ನ ಕಂಪ್ಲೀಟ್ ಮಾಡಿದ್ವಿ. ಇವತ್ತಿನ ದಿನ ಸ್ಟೆಪ್ 2 ಒಳಗಡೆ ಸ್ಟ್ಯಾಂಡರ್ಡ್ ಅಕೌಂಟ್ ಮೇಲೆ ಒಂದು ಸ್ವಲ್ಪ ಕಣ್ಣಾಯಿಸೋಣ. ಓಕೆ, ಈ ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ ನಮಗೆ 5 ಥರ ಅಕೌಂಟ್ಗಳು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೈಜ್ ಮೇಲೆ ಇಲ್ಲಿ 5K ಸೈಜ್ ಇದೆ, 10K ಸೈಜ್, 25K ಸೈಜ್, 50 ಆ್ಯಂಡ್ 100K. ಇಲ್ಲಿ 200K ಅವೈಲೇಬಲ್ ಇಲ್ಲ. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಆ ಅಕೌಂಟ್ನ ನೀವು ಬೈ ಮಾಡ್ಬೋದು. ನಾನು ನಿಮಗೆ ಪ್ರಿಫರ್ ಮಾಡೋದು ಜಸ್ಟ್ ಬರೀ 5K ಅಕೌಂಟ್ ಅಥವಾ 10K, ಮ್ಯಾಕ್ಸಿಮಮ್ 25K. ಇದ್ರ ಮೇಲ್ಗಡೆ ಹೋಗಲೇಬೇಡಿ. ಯಾಕಂತಂದರೆ ಸೊ ಒಂದು ರೂಲ್ಸ್ ಅನ್ನೋದು ಏನಾಗುತ್ತೆ, ಸೆಟ್ ಆಫ್ ರೂಲ್ಸ್ ಇದ್ದಾಗ ನಮ್ಮ ಕಣ್ಣು ಮುಂದ್ಗಡೆ ನಾವು ಬ್ರೀಚ್ ಮಾಡ್ತಿರ್ಬೇಕಾದ್ರೆ ಅಕೌಂಟ್ ಬ್ರೀಚ್ ಮಾಡ್ತಿರ್ಬೇಕಾದ್ರೆ ನಮಗೆ ಗೊತ್ತಾಗಲ್ಲ, ಬೈ ಮಿಸ್ಟೇಕಾಗಿ ಆಗ್ಬಿಡುತ್ತೆ ಅದು. ಓಕೆ, ಯಾರು ಇಂಟೆನ್ಷನ್ಲಿ ರೂಲ್ಸ್ನ ಬ್ರೇಕ್ ಮಾಡಬೇಕು ಅಂತ ಟ್ರೇಡ್ ಮಾಡಲ್ಲ, ಆಬ್ವಿಯಸ್ಲಿ ರೈಟ್. ಇಲ್ಲಿ ಬೈ ಮಿಸ್ಟೇಕಾಗಿ ಆಗ್ಬಿಡುತ್ತೆ. ಇಲ್ಲಿ ನಾವು ಸಾವಿರಾರು ರೂಪಾಯಿನ ಕೊಟ್ಬಿಟ್ಟು 50K 100K ಅಕೌಂಟ್ನ ತೊಗೊಂಡು ಇಲ್ಲಿ ದುಡ್ಡನ್ನ ಕಳ್ಕೊಳ್ಳೋ ಬದಲಾಗಿ ಸಣ್ಣ ಅಕೌಂಟ್ನ ತೊಗೊಳ್ರಿ. ಇಲ್ಲಿ ಪೇಔಟ್ನ ತೊಗೊಳ್ಳೋಣ. ನೆಕ್ಸ್ಟ್ ಇಲ್ಲಿಂದ ಬಂದಿರೋ ಪ್ರಾಫಿಟ್ಸ್ನ, ಈ ದುಡ್ಡನ್ನು ತೊಗೊಂಡು ರಿಯಲ್ ಮನಿ ಅದನ್ನು ನಾವು ಕಾಯಿನ್ DCX ಅಲ್ಲೋ ಅಥವಾ ಇನ್ಯಾವುದಾದ್ರೂ CFD ಬ್ರೋಕರ್ಸಲ್ಲೋ ಇನ್ವೆಸ್ಟ್ ಮಾಡಿ ಅಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಅಲ್ಲಿ ಟ್ರೇಡ್ ಮಾಡೋಣ. ಓಕೆ, ಕಂಪ್ಲೀಟ್ಲಿ ನನ್ನ ಹತ್ರ ಕ್ಯಾಪಿಟಲ್ಲೇ ಇಲ್ಲ, ನಾನು ಪ್ರೋ ಟ್ರೇಡರ್ ಅದೀನಿ ಆಲ್ರೆಡಿ, ನನಗೆ ಆಲ್ರೆಡಿ ನಾಲೆಡ್ಜ್ ಇದೆ ಅನ್ನೋರಿಗೆ ಫಂಡೆಡ್ ಅಕೌಂಟ್ಸ್. ಓಕೆ, ಇಲ್ಲ ಅಂತಂದರೆ ನಾನು ಇನ್ನೂ ಬಿಗಿನರ್, ನಾನು ರಿಯಲ್ ಮನಿ ಫೀಲ್ ಮಾಡಬೇಕು ಟ್ರೇಡಿಂಗಲ್ಲಿ, ನಾನು ಇನ್ನೂ ಕಲಿಬೇಕು ಅನ್ನೋರಿಗೂ ಕೂಡ ಇದು ಫಂಡೆಡ್ ಅಕೌಂಟ್ಸ್. ನಾನು ಇದರಲ್ಲೇ ದುಡ್ಡು ಮಾಡ್ತಾ ಹೋಗ್ತೀನಿ, 100K 200K 500K ಅಕೌಂಟ್ನ ತೊಗೊಳ್ತೀನಿ ಅಂತಂದರೆ ಸೊ ಇಟ್ಸ್ ಟೋಟಲಿ ಇಂಪಾಸಿಬಲ್ ಅಂತೇನಿಲ್ಲ. ಮೆಜಾರಿಟಿ ಏನಾಗುತ್ತೆ ಗೊತ್ತಾ, ಬಹಳಷ್ಟು ಸಮಯದಲ್ಲಿ 100K ಅಕೌಂಟ್ 200K ಅಕೌಂಟ್ ಬ್ರೀಚಸ್ ಜಾಸ್ತಿ ಆಗುತ್ತೆ. ಯಾಕಂದರೆ ಇಲ್ಲಿ ಪೇಔಟ್ ರಿಕ್ವೆಸ್ಟ್ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಫಂಡೆಡ್ ಅಕೌಂಟ್ಸ್ ಅನ್ನೋದೇ ಒಂದು ಟೈಪ್ ಆಫ್ ಅ ಸ್ಕ್ಯಾಮ್. ಓಕೆ, ಈ ಸ್ಕ್ಯಾಮ್ ಏನಂತ ನಿಮಗೆ ಹೇಳ್ತೀರಂತೆ ನೆಕ್ಸ್ಟ್ ದಿನ. ಈ ಅಕೌಂಟಲ್ಲಿ ನಿಮಗೆ 2 ಸ್ಟೇಜ್ ಇವ್ಯಾಲ್ಯೂಯೇಷನ್ ಇರುತ್ತೆ, ಫೇಸ್ 1 ಆ್ಯಂಡ್ ಫೇಸ್ 2. ಫೇಸ್ 1ನಲ್ಲಿ ನೀವು ಪಾಸ್ ಮಾಡಬೇಕಾಗಿರೋ ಟಾರ್ಗೆಟ್ 8% ಕೊಟ್ಟಿದ್ದಾರೆ. ಓಕೆ, 8% ಓವರಾಲ್ ನಿಮ್ಮ ಅಕೌಂಟ್ ಸೈಜಲ್ಲಿ. ನಿಮ್ಮ ಅಕೌಂಟ್ ಸೈಜ್ 10K ಇತ್ತು ಅಂತಂದರೆ $800 ನೀವು ಇಲ್ಲಿ ಪ್ರಾಫಿಟ್ ಮಾಡಬೇಕಾಗುತ್ತೆ. ಓಕೆ, $800 ಪ್ರಾಫಿಟ್ ಮಾಡಿದ ತಕ್ಷಣ ನಿಮಗೆ ಫೇಸ್ 1 ಕ್ಲಿಯರ್ ಅಂತ ಸರ್ಟಿಫಿಕೇಷನ್ ಬರುತ್ತೆ. ಅದಾದಮೇಲೆ ಫೇಸ್ 2 ಒಳಗಡೆ 5% ಪ್ರಾಫಿಟ್ನ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ರಾಕ್ಸ್ ನಿಮ್ಮ ಅಕೌಂಟ್ 10K ಇತ್ತು ಅಂದರೆ $500 ನೀವು ಇಲ್ಲಿ ಪ್ರಾಫಿಟ್ ಮಾಡಬೇಕಾಗುತ್ತೆ. ಬಟ್ ರಿಯಲ್ ಟ್ವಿಸ್ಟ್ ಏನಂತಂದರೆ, ಈ ಪ್ರಾಫಿಟ್ ಮಾಡೋಕ್ಕೆ ನೀವು ಅಟ್ಲೀಸ್ಟ್ ಕೊನೆಯದಾಗಿ 3 ದಿನ ಆದರೂ ತೊಗೊಳ್ಳೇಬೇಕು. ಓಕೆ, ಇದು ನಾವು ನಿನ್ನೆ ದಿನ ಏನು ನೋಡಿದ್ವಲ್ಲ ಈ ಫ್ಲೆಕ್ಸ್ ಮಾಡ್ಯೂಲಲ್ಲಿ, ಇಲ್ಲಿ ನೋಡ್ತಿರ್ಬೋದು, ಯಾವುದೇ ಮಿನಿಮಮ್ ಡೇಸ್ನ ಮೆನ್ಷನ್ ಮಾಡಿಲ್ಲ. ಓಕೆ, ಈ ಪ್ರೋ ಅಕೌಂಟಲ್ಲಾಯಿತು, ಫ್ಲೆಕ್ಸ್ ಅಕೌಂಟಲ್ಲಾಯಿತು, ಇಲ್ಲಿ ಯಾವುದೇ ನಮಗೆ ಮಿನಿಮಮ್ ಡೇಸ್ನ ಮೆನ್ಷನ್ ಮಾಡಿಲ್ಲ. ಈ ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ 3 ಡೇಸ್ ಮಿನಿಮಮ್ ಟ್ರೇಡಿಂಗ್ ಡೇಸ್ 3 ಡೇಸ್ ಅಂತ ಕೊಟ್ಟಿದ್ದಾರೆ. ಈಗ ನೋಡ್ಬೋದು ನೀವು, ಅಕೌಂಟ್ ಇವತ್ತು ಬೈ ಮಾಡ್ತೀರಿ, ಇವತ್ತು ಬೈ ಮಾಡಿದ ತಕ್ಷಣ ಯಾವುದೋ ಒಂದು ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀರಿ, ಒಂದೇ ದಿನದಲ್ಲಿ ಏನಾದರೂ 8% ಪ್ರಾಫಿಟ್ ರೀಚ್ ಆಯಿತು ಅಥವಾ 2 ದಿನದಲ್ಲಿ 8% ಪ್ರಾಫಿಟ್ ರೀಚ್ ಆಯಿತು. ಓಕೆ, ಅದನ್ನು ಇವರು ಕನ್ಸಿಡರ್ ಮಾಡಲ್ಲ. ಅಟ್ಲೀಸ್ಟ್ ಆಗಿ ನೀವು 3 ಡೇಸ್ ಆದರೂ ಮಿನಿಮಮ್ ಆಗಿ 3 ದಿನ ತೊಗೊಳ್ಳೇಬೇಕು. ಓಕೆ, ಇದು ರೂಲ್ ಸ್ವಲ್ಪ ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ 8% ಪ್ರಾಫಿಟ್ ಬುಕ್ ಮಾಡಬೇಕು ಅಂತಂದರೆ 3 ದಿನ ಅಟ್ಲೀಸ್ಟ್ 3 ಡೇಸ್ ಆದರೂ ಕಂಪ್ಲೀಟ್ ಮಾಡಲೇಬೇಕು, ನೀವು ತೊಗೊಳ್ಳೇಬೇಕು. ಓಕೆ, ಇವತ್ತು 8% ಇವತ್ತು ಒಂದೇ ದಿನಕ್ಕೆ ಪ್ರಾಫಿಟ್ ಆಯಿತು ಅಂತಂದರೆ ನಾಳೆ ಆ್ಯಂಡ್ ನಾಡಿದ್ದು 2 ದಿನ ನೀವು ಗ್ರೀನಲ್ಲಿ ಕ್ಲೋಸ್ ಮಾಡಬೇಕು. ಆವಾಗಲೇ ನಿಮ್ಮದು ಇದು ಫೇಸ್ ಪಾಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದರೆ ಕನ್ಸಿಡರ್ ಮಾಡಲ್ಲ. ಓಕೆ ಬ್ರೋ, ಇದು ನಾವು ಮಾಸ್ಟರ್ ಅಕೌಂಟ್ ಬಂದ್ಮೇಲೆ ನಾವು ಪೇ ಮಾಡಿರೋದು ರಿಟರ್ನ್ ಬರುತ್ತಾ? ಪೇ ಮಾಡಿರೋದು ಯಾವುದು ರಿಟರ್ನ್ ಬರಲ್ಲ ರೀ. ಇಲ್ಲಿ ನೀವೇನು ಪ್ರಾಫಿಟ್ ಮಾಡಿರ್ತೀರೋ ಆ ಪ್ರಾಫಿಟ್ ಮಾತ್ರ ನಿಮ್ಮ ಕೈಗೆ ಬರುತ್ತೆ. ನೀವು ಕೊಟ್ಟಿರೋದು ಯಾವುದು ನಿಮ್ಮ ಕೈಗೆ ಬರಲ್ಲ. ಓಕೆ, ಸೊ ಇಲ್ಲಿ ಆ್ಯಂಡ್ ಡೈಲಿ ಲಾಸ್ ಲಿಮಿಟ್ ಅಂತ ನೋಡೋದಾಯ್ತು ಅಂದರೆ 5%. ಇಲ್ಲಿ ಸ್ವಲ್ಪ ನಿಮಗೆ ಡ್ರಾ ಡೌನ್ ಜಾಸ್ತಿ ಆಗುತ್ತೆ. ಓಕೆ, ಇವತ್ತೊಂದು ದಿನಕ್ಕೆ ನಿಮಗೆ 5% ನಿಮಗೆ ಡ್ರಾ ಡೌನ್ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಅಕೌಂಟ್ ಸೈಜ್ 10K ಇತ್ತು ಅಂತಂದರೆ 5% ಅಂದರೆ $500 ನೀವು ಒಂದು ದಿನಕ್ಕೆ ಕಳ್ಕೊಳ್ಳೋಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ. ಓಕೆ, $499.99. ಅದ್ರ ಮೇಲ್ಗಡೆ 500 ರೀಚ್ ಆಯಿತು ಅಂದರೆ ನಿಮ್ಮ ಅಕೌಂಟ್ ಬ್ರೀಚ್. ಫಸ್ಟ್ ಟೈಮ್ ವಾರ್ನ್, ಸೆಕೆಂಡ್ ಟೈಮ್ ವಾರ್ನ್ ಆ ಥರ ಏನೂ ಇಲ್ಲ. ರೀಚ್ ಆಯಿತು ಅಂತಂದರೆ ಮುಗೀತು. $500 ಮೈನಸ್ ರೀಚ್ ಆಯಿತು ಅಂದರೆ ನಿಮ್ಮ ಅಕೌಂಟ್ ಗಾನ್. ನೆಕ್ಸ್ಟ್ ಇನ್ನು ಮ್ಯಾಕ್ಸಿಮಮ್ ಓವರ್ ಲಾಸ್ ಲಿಮಿಟ್ ಅಂತಂದರೆ 10% ಕೊಟ್ಟಿದ್ದಾರೆ. 10% ಅಂದರೆ 10K ಅಕೌಂಟಿಗೆ $1,000 $1,000 ನೀವು ಕಳ್ಕೊಳ್ಳೋವರೆಗೂ
ಈ ಅಕೌಂಟಲ್ಲಿ ನಿಮಗೆ ಆಕ್ಸೆಸ್ ಇರುತ್ತೆ. ಓಕೆ, ಯಾರು ಕಳ್ಕೊಬೇಡಿ, ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಫಾಲೋ ಮಾಡಬೇಕಾಗುತ್ತೆ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟು ಇಡಬೇಕು ಪರ್ ಟ್ರೇಡ್ ರಿಸ್ಕ್ ಅಂತ ನಿಮಗೆ ಹೇಳ್ತೀನಿ ಅಂತ ನೆಕ್ಸ್ಟ್. ಓಕೆ, ಸೊ 10% ನಿಮಗೆ ಓವರ್ ಆಲ್ ನಿಮಗೆ ಲಾಸ್ಟ್ ಲಿಮಿಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇನ್ಆಕ್ಟಿವಿಟಿ ಬಗ್ಗೆ ನೋಡೋದಾಯಿತು ಅಂದರೆ 30 ಡೇಸಲ್ಲಿ ಒಂದು ಟ್ರೇಡ್ ಆದರೂ ಕಂಪ್ಲೀಟ್ ಮಾಡಲೇಬೇಕು. ಇದು ಅಂತೂ ಎಲ್ಲ ಅಕೌಂಟಿಗೂ ಯೂನಿವರ್ಸಲ್ ರೂಲ್ ಇದು. ಒಂದು ಟ್ರೇಡ್ ನಿಮಗೆ ಅಟ್ಲೀಸ್ಟ್ 3 ಮಿನಿಟ್ಸ್ ಆದರೂ ಹೋಲ್ಡ್ ಮಾಡಲೇಬೇಕು, ಅದು ಲಾಸ್ಟ್ ಡೇ. ಇವತ್ತು ಅಕೌಂಟ್ ಬೈ ಮಾಡಿರ್ತೀರಾ, ಇಲ್ಲಿಂದ 30 ಡೇಸ್ವರೆಗೂ ನೀವು ಟ್ರೇಡ್ ಮಾಡಿರಲ್ಲ. ಇವತ್ತು ಟ್ರೇಡ್ ಮಾಡಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಹೋಗುತ್ತೆ. ಆ ಟೈಮಲ್ಲಿ ನೀವೇನಾದರೂ ಅಕೌಂಟ್ ಉಳಿಸ್ಕೊಳ್ಳೋಕ್ಕೋಸ್ಕರ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದರೆ ಆ ಟ್ರೇಡ್ 3 ಮಿನಿಟ್ಸ್ ಆದರೂ ಹೋಲ್ಡ್ ಆಗಲೇಬೇಕು. ಓಕೆ, ಇದು ಇನ್ಆಕ್ಟಿವಿಟಿ ರೂಲ್. ಆ್ಯಂಡ್ ಇಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ರಿಸ್ಕ್ ಆರ್ ಮಾರ್ಜಿನ್ ಗೈಡ್ಲೈನ್ಸ್ ಆನ್ ಇವ್ಯಾಲ್ಯೂಯೇಷನ್. However, if more than 60% of the profit target is achieved in one trade idea in any phase, a minimum of 4 profitable days will be applied to master account. See, ಏನು ಗೊತ್ತಾ ಗೇಮ್, ಈಗ ನಿಮ್ಮ ಅಕೌಂಟ್ ಈಗ ಏನಾದರೂ ಟಾರ್ಗೆಟ್ ನಿಮಗೆ $1,000 ರೀಚ್ ಮಾಡಬೇಕು ಅಂತ ಫೇಸಸ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ನೀವು ಫೇಸ್ 1ಅಲ್ಲಾದರೂ ಇರಲಿ, ಫೇಸ್ 2ಅಲ್ಲಾದರೂ ಇರಲಿ, ಒಟ್ ಎಲ್ಲಾದರೂ ಇರಿ, ಯಾವುದೇ ಫೇಸಲ್ಲಿದ್ದರೂ ನಿಮಗೆ ಟಾರ್ಗೆಟ್ ಏನಾದರೂ $1,000 ಏನಾದರೂ ಕೊಟ್ಟಿದ್ದರೆ, ಇಲ್ಲಿ ನಿಮ್ಮದು ಒಂದೇ ಟ್ರೇಡಲ್ಲಿ ಅರೌಂಡ್ 60% ಅಂತಂದರೆ $600. ಓಕೆ, ಒಂದೇ ಟ್ರೇಡಲ್ಲಿ $600ನ ಪ್ರಾಫಿಟ್ ಮಾಡಿ ನಿಮ್ಮ ಇವ್ಯಾಲ್ಯೂಯೇಷನ್ ಸ್ಟೇಜ್ನ ಕ್ಲಿಯರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ. ಓಕೆ, ಇವ್ಯಾಲ್ಯೂಯೇಷನ್ ಸ್ಟೇಜ್ ಕ್ಲಿಯರ್ ಮಾಡಿದ ತಕ್ಷಣ, ಅಥವಾ ನಿಮ್ಮ $1,000 ನಿಮ್ಮದು ಟಾರ್ಗೆಟ್ ಇರುತ್ತೆ, ಈ ಟಾರ್ಗೆಟಲ್ಲಿ $600 ನೀವು ಒಂದೇ ಟ್ರೇಡಲ್ಲಿ ಕಂಪ್ಲೀಟ್ ಮಾಡಿದರೆ ನಿಮ್ಮ ಮಾಸ್ಟರ್ ಅಕೌಂಟಲ್ಲಿ ಮಿನಿಮಮ್ 4 ಡೇಸ್ ಪ್ರಾಫಿಟೇಬಲ್ ಓಕೆ ಆಗಿರಲೇಬೇಕು. ಅಂದರೆ ಮಾತ್ರ ನಿಮಗೆ ಪೇಔಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಸಿ, ನಿಮ್ಮ ಅಕೌಂಟ್ ಈಗ ಒಂದು ನಿಮಿಷ, ನಿಮಗೆ ಟಾರ್ಗೆಟ್ ಈಗ $1,000 ಇರುತ್ತೆ. ಓಕೆ, ಲೆಟ್ ಮೀ ಡ್ರಾ ಈಗ ನಿಮಗೆ ಟಾರ್ಗೆಟ್ $1,000 ಇದೆ ಅಂತ ಅಂದ್ಕೊಳ್ಳಿ. 25 ಅಕೌಂಟ್ ಇದೆಯೋ, 25K ಅಕೌಂಟೋ ಅಥವಾ 10K ಅಕೌಂಟೋ ವಿಡೋಂಡೋ, ಒಟ್ಟಿನಲ್ಲಿ ನಿಮಗೆ $1,000 ಇದೆ ಅಂತಂದರೆ ಟಾರ್ಗೆಟ್ 1,000 ಆದರೂ ಇರಲಿ, ಎಷ್ಟಾದರೂ ಇರಲಿ. ಓಕೆ, 60% ಒಂದೇ ಟ್ರೇಡಲ್ಲಿ ನೀವು ಟಾರ್ಗೆಟ್ ತೆಗೆದ್ರಿ ಅಂತ ಅಂದ್ಕೊಳ್ಳಿ. 60% ಅಂದರೆ ಓವರಾಲ್ ಆಗಿ ನಿಮ್ಮ ಅಕೌಂಟ್ ಸೈಜಲ್ಲಿ ನಿಮ್ಮದು 5K ಅಕೌಂಟ್ ಇತ್ತು ಅಂತಂದರೆ, ಈ 5K ಅಕೌಂಟಲ್ಲಿ ಒಂದೇ ಸರಿಗೆ 60% ಪ್ರಾಫಿಟ್ ಮಾಡಿದ್ರೆ ಅಂತ ಅಂದ್ಕೊಂಡ್ರೆ, ಓಕೆ, ಅಪ್ರಾಕ್ಸ್ $2,600 ನೀವೇನಾದರೂ 5K ಅಕೌಂಟಲ್ಲಿ ಒಂದೇ ಸರಿ ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ. ಬೈ ಮಿಸ್ಟೇಕ್ ಆಗಿ ಹೋಲ್ಡ್ ಮಾಡಿ ಕೈ ಬಿಟ್ಟಿರ್ತೀರಾ, ಅದು ಹಂಗೆ ಮೂವ್ ಆಗಿಬಿಟ್ಟಿರುತ್ತೆ, ಮಾರ್ಕೆಟ್ ಒಳ್ಳೆ ಪಂಚ್ ಆಗಿಬಿಟ್ಟಿರುತ್ತೆ. ಓಕೆ, ಯಾವುದೋ ನ್ಯೂಸಿಂದ ಮೂವ್ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ನಿಮ್ದು ಏನಾದರೂ ಅಕೌಂಟ್ ಪ್ರಾಫಿಟ್ ಏನಾದರೂ 60% ರೀಚ್ ಆಗಿತ್ತು ಅಂತಂದರೆ, ಸೊ ನಿಮ್ಮದು ಮಾಸ್ಟರ್ ಅಕೌಂಟ್ ಬಂದಮೇಲೆ ಫಸ್ಟ್ 4 ಡೇಸ್ ಮಾತ್ರ ನಿಮ್ಮ ಪ್ರಾಫಿಟ್ ನಿಮಗೆ ಕೈಗೆ ಬರುತ್ತೆ. ಅದು ಕೂಡ ಈ 4 ಈಗ ಫಸ್ಟ್ 4 ಡೇಸಲ್ಲಿ ಏನು ಪ್ರಾಫಿಟ್ ಮಾಡಿರ್ತೀರಲ್ಲ, ಈ 4 ದಿನ ಪ್ರಾಫಿಟೇಬಲ್ ಡೇಸ್ ಆಗಿ ಕ್ಲೋಸ್ ಆಗಬೇಕು. ರಾತ್ರಿ 12:01 ಓಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮದು ಸೈಕಲ್. ನೆಕ್ಸ್ಟ್ ಡೇ ರಾತ್ರಿ 11:59ಗೆ ಕ್ಲೋಸ್ ಆಗುತ್ತೆ. ಇನ್ ಬಿಟ್ವೀನ್ ಅಲ್ಲಿ 2 ಮಿನಿಟ್ಸ್ ಗ್ಯಾಪ್ ಇರುತ್ತೆ, 12:01 AM. ಓಕೆ, ಸೊ ರಾತ್ರಿ ನಿಮಗೆ 12:01 ತಿರ್ಗಾ ನೆಕ್ಸ್ಟ್ ಡೇ ನೈಟು 11:59 ಟೈಮ್ ಇರುತ್ತೆ. ಇಲ್ಲಿ ನೀವು ಮಾಡಿರೋ ಪ್ರಾಫಿಟ್ ಏನಿರುತ್ತೋ 4 ದಿನ, ಮಂಡೇ, ಫ್ರೈಡೇ, ಟ್ಯೂಸ್ಡೇ, ಥರ್ಸ್ಡೇ. ಓಕೆ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಈ 4 ದಿನದ ಮಾತ್ರ. ಓಕೆ, ಈ 4 ದಿನ ಏನು ಪ್ರಾಫಿಟ್ ಮಾಡಿರ್ತೀರೋ, ಈ 4 ದಿನ ಪ್ರಾಫಿಟೇಬಲ್ ಡೇಸ್ ಆಗಿ ಕ್ಲೋಸ್ ಆಗಿರಬೇಕು, ಗ್ರೀನಲ್ಲೇ ಕ್ಲೋಸ್ ಆಗಿರಬೇಕು. ಓಕೆ, ಅಂದರೆ ಮಾತ್ರ ಮಾಸ್ಟರ್ ಅಕೌಂಟಲ್ಲಿ ನಿಮಗೆ ಪೇಔಟ್ ಸಿಗುತ್ತೆ, ಇಲ್ಲಾಂದರೆ ಪೇಔಟ್ ಸಿಗಲ್ಲ. ಸೊ ಏನು ಮಾಡಬೇಕು ಅಂತಂದರೆ ಇಲ್ಲಿ ಇದು ಬಂದು 60% ರೀಚ್ ಆಗೋಕ್ಕೆ ಬಿಡಬಾರ್ದು. ಇದು ಓನ್ಲಿ ಅಪ್ಲಿಕೇಬಲ್ ಆಗೋದು 50K ಅಕೌಂಟ್ ಆ್ಯಂಡ್ 100K ಅಕೌಂಟಿಗೆ. ಓಕೆ, ಲೆಸ್ ದೆನ್ 25K ಅಕೌಂಟ್ ಸೈಜ್ ಇತ್ತು ಅಂತಂದರೆ ಇದು ನಾಟ್ ಅಪ್ಲಿಕೇಬಲ್. ಇದೆ ಯೂಶ್ವಲಿ ಯಾರೂ ಮಾಡಲ್ಲ, ಇದು ಯಾರ್ದು ಆಗಲ್ಲ ಇದು. ಬಟ್ ಸ್ಟಿಲ್ ಆ ಕಂಪ್ನಿಯ ರೆಪ್ಯುಟೇಷನ್, ಈ ಕಂಪ್ನಿಯ ದುಡ್ಡನ್ನು ಉಳ್ಸೋಕ್ಕೋಸ್ಕರ ಈ ರೂಲ್ನ ಸೆಟ್ ಮಾಡಿದ್ದಾರೆ. ಇದು ಮೋಸ್ಟ್ ಪ್ರಾಬಬ್ಲಿ ನಾನಂತೂ ಈ ರೂಲಿಂದ ಅಕೌಂಟ್ ಬ್ರೀಚ್ ಆಗಿರೋದು ಎಲ್ಲೂ ನೋಡಿಲ್ಲ. 60% ಪ್ರಾಫಿಟ್ ಅಲ್ಲ ರೀ, ಜಸ್ಟ್ ಬರೀ ಒಂದು $100 ಬಂದರೆ ಸಾಕು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ ಎಷ್ಟೋ ಜನ. ಬರೀ ಒಂದು $50 ಬಂದರೆ ಸಾಕು ವಿಡ್ರಾ ಮಾಡ್ಕೊಂಡ್ಬಿಡ್ತಾರೆ, ಯಾರು ಹೋಲ್ಡ್ ಮಾಡಲ್ಲ. ಓಕೆ, ಸೊ ಇದು ರೂಲ್ ಆ್ಯಕ್ಚುಲಿ ಆಗಲ್ಲ, ಬಟ್ ಸ್ಟಿಲ್ ಗೊತ್ತಿರಲಿ ಇದ್ರ ಬಗ್ಗೆ. ಆ್ಯಂಡ್ ನ್ಯೂಸ್ ಟ್ರೇಡಿಂಗ್ ನೀವು ಸ್ಟೂಡೆಂಟ್ ಫೇಸಲ್ಲಿದ್ದಾಗ ಅಲೋ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಓವರ್ ನೈಟ್ ಹೋಲ್ಡ್ ಮಾಡ್ಬೋದು, ವೀಕೆಂಡ್ಸಲ್ಲಿ ಹೋಲ್ಡ್ ಮಾಡ್ಬೋದು, ಯಾವುದೇ ಲಿಮಿಟೇಷನ್ಸ್ ಕೊಟ್ಟಿಲ್ಲ. ಇಷ್ಟೇ ಪ್ರಾಫಿಟ್ ಮಾಡಬೇಕು, ಇಷ್ಟೇ ವಿಡ್ರಾ ಕೊಡಬೇಕು, ಈ ಅಕೌಂಟಿಗೆ ಇಷ್ಟೇ ವ್ಯಾಲಿಡಿಟಿ ಅಂತ ಏನೂ ಕೊಟ್ಟಿಲ್ಲ ಇಲ್ಲಿ. ಆ್ಯಂಡ್ ಮಿನಿಮಮ್ ಟ್ರೇಡಿಂಗ್ ವಾಲ್ಯೂಮ್ ಬಂದು 0.01 ಲಾಟಲ್ಲಿ ನೀವು ಮಿನಿಮಮ್ ಆಗಿ ಟ್ರೇಡ್ ಮಾಡಲೇಬೇಕು ಇದೇ ವಾಲ್ಯೂಮಲ್ಲಿ. ಓಕೆ, ಬೇರೆ ಬೇರೆ ಬ್ರೋಕರ್ಸ್ ಅಲ್ಲ, ಪ್ಲ್ಯಾಟ್ಫಾರ್ಮಲ್ಲಿ ಸಿ ಟ್ರೇಡರ್, ಮೆಟಾ ಟ್ರೇಡರ್ ಬಿಟ್ಬಿಟ್ಟು ಸಿ ಟ್ರೇಡರ್, ಮ್ಯಾಚ್ ಟ್ರೇಡರ್ಗೆ ಹೋದಾಗ ಅಲ್ಲಿ ನಮಗೆ 0.001 ಲಾಟ್ ಸೈಜ್ ಕೊಟ್ಟಿದ್ದಾರೆ ಆಪ್ಷನ್. ಓಕೆ, ಸೊ ಅದರಲ್ಲಿ ನೀವು ಟ್ರೇಡ್ ಮಾಡಿದರೆ ಟ್ರೇಡ್ ಎಕ್ಸಿಕ್ಯೂಟ್ ಆಗುತ್ತೆ, ಬಟ್ ಆ ಪ್ರಾಫಿಟ್ಸ್ ನಿಮ್ಮ ಜೇಬಿಗೆ ಬರಲ್ಲ. 0.01 ಟ್ರೇಡ್ ಮಾಡಲೇಬೇಕು. ಓಕೆ,
ಸೊ ಫೇಸ್ 2 ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ KYC ಕಂಪ್ಲೀಟ್ ಮಾಡಬೇಕು, ಕಾಂಟ್ರಾಕ್ಟ್ ಸೈನ್ ಮಾಡಬೇಕು, ಅದಾದಮೇಲೆ ಮಾಸ್ಟರ್ ಅಕೌಂಟ್ ತೊಗೋಬೇಕು. ಈ ಮಾಸ್ಟರ್ ಅಕೌಂಟಲ್ಲಿ ಏನೇನು ರೂಲ್ಸ್ ಇರುತ್ತೆ ಹಂಗಿದ್ರೆ, ಡೈಲಿ ಲಾಸ್ ಲಿಮಿಟ್ 5% ಆ್ಯಸ್ ಯೂಶುವಲ್, ಏನು ಚೇಂಜ್ ಇಲ್ಲ ಇಲ್ಲಿ. ಮ್ಯಾಕ್ಸಿಮಮ್ ಓವರಾಲ್ ಲಾಸ್ ಲಿಮಿಟ್ ಬಂದು 10% ಇದೆ, ಇಲ್ಲೂ ಏನು ಚೇಂಜ್ ಇಲ್ಲ. ಆ್ಯಂಡ್ ಇಲ್ಲಿ 2 ಸ್ಟೆಪ್ ಸ್ಟ್ಯಾಂಡರ್ಡ್ 8% ಬೈ 5% ರಿಸ್ಕ್ ಗೈಡ್ಲೈನ್ಸ್. ಓಕೆ, ಇಲ್ಲೇನಿದೆ ಅಂತಂದರೆ, ಇನ್ಸ್ಟೆಡ್ ಆಫ್ ರಿಸ್ಟ್ರಿಕ್ಟಿವ್ 1% ಗೈಡ್ಲೈನ್ಸ್ ಪರ್ ಟ್ರೇಡ್ ಐಡಿಯಾ, we give more chances in transparent way of 2-step account 8% by 5% master account above 25k. A warn is recorded each time a trade idea floating loss reaches 1.2% of the total account size. Less than 25k account ittu andre, okay, 25k, 15k, 10k, 15k ಇದೆಯಾ, 15k ಇಲ್ವಲ್ಲ, ಓಕೆ, 25k, 10k, 5k ಈ ಮೂರು ಅಕೌಂಟಿಗೂ ಆ ರೂಲ್ ಅಪ್ಲಿಕೇಬಲ್ ಆಗಲ್ಲ, 50k ಮತ್ತು 100k ಮಾತ್ರ. ನಿಮ್ಮ ಫ್ಲೋಟಿಂಗ್ ಪಿ ಎನ್ ಎಲ್ ಏನಂದರೆ, ಈಗ ನಿಮ್ಮ ಅಕೌಂಟ್ ಸೈಜ್ 100k ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಫ್ಲೋಟಿಂಗ್ ಪಿ ಎನ್ ಎಲ್ -1% ಅಂತಂದರೆ ಅರೌಂಡ್ $1000. ಒಂದೀಗ $1000 ನೀವು ಪ್ರಾಫಿಟ್ ಮಾಡಿದರೂ ಕೂಡ ಇಷ್ಟೇ ಇರಬೇಕು, ಲಾಸ್ ಆದರೂ ಕೂಡ ಇಷ್ಟೇ ಇರಬೇಕು. ಒಂದೇ ಟ್ರೇಡಲ್ಲಿ ಇದಕ್ಕಿಂತ ಜಾಸ್ತಿ ನೀವು ಲಾಸ್ ಮಾಡಿದರೆ ಅದು ಅಕೌಂಟ್ ಬ್ರೀಚ್ ಅಂತ ರೂಲ್ ಇತ್ತು ಮೊದಲು. ಓಕೆ, 1%ಗಿಂತ ಜಾಸ್ತಿ ಹೋಗೋ ಹಾಗಿಲ್ಲ. ನೀವು ಪ್ರಾಫಿಟ್ ಮಾಡಿದರೂ ಕೂಡ ಇಷ್ಟೇ ಮಾಡಬೇಕು. ಒಂದೇ ಟ್ರೇಡಲ್ಲಿ ಹೇಳ್ತಿರೋದು ನಾನು, ಒಂದೇ ಟ್ರೇಡಲ್ಲಿ ನೀವು ಪ್ರಾಫಿಟ್ ತೆಗೆದ್ರೆ $1000 ತೆಗಿಬೇಕು, ಲಾಸ್ ಆದರೂ ಕೂಡ $1000 ಲಾಸ್ ಆಗಬೇಕು. ಇದಕ್ಕಿಂತ ಜಾಸ್ತಿ ಲಾಸ್ ಆದರೆ ನಿಮ್ಮ ಅಕೌಂಟ್ ಬ್ರೀಚ್ ಅಂತ ಮೊದಲು ರೂಲ್ ಇತ್ತು. ಈಗೇನು ಮಾಡಿದ್ದಾರೆ ಅಂತಂದರೆ 1.2% ಮಾಡಿದ್ದಾರೆ ಫ್ಲೋಟಿಂಗ್ ಪಿ ಎನ್ ಎಲ್. ಓಕೆ, 1.2% ಅಂದ್ರೆ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ ನಿಮಗೆ $1000, 1000.20. ಓಕೆ, ಅಂದರೆ $1020 ನಿಮಗೆ ಇಲ್ಲಿ ಒಂಚೂರು ಎಕ್ಸ್ಟೆಂಡ್ ಮಾಡಿದ್ದಾರೆ, 0.2 ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ 1.2% ಏನು ಕೊಟ್ಟಿದ್ದಾರೆ ಇಲ್ಲಿ, ಎಲ್ಲೋಯ್ತು ಅದು, ಆ 1.2% ಮೇಲ್ಗಡೆ ನಿಮ್ಮ ಫ್ಲೋಟಿಂಗ್ ಪಿ ಎನ್ ಎಲ್ ಮೇಲೆ ಕ್ರಾಸ್ ಮಾಡ್ತು, 1.3, 1.4, 1.5 ಹೋಯ್ತು ಅಂತಂದರೆ ಫಸ್ಟ್ ಟೈಮ್ ನಿಮಗೆ ಇಲ್ಲಿ ವಾರನ್ ಮಾಡ್ತಾರೆ. ಸೆಕೆಂಡ್ ಟೈಮ್ ಏನು ಮಾಡ್ತಾರೆ, ನಿಮ್ಮ ಪ್ರಾಫಿಟ್ ಸ್ಪ್ಲಿಟ್ ಏನಿರುತ್ತೋ ಡೈರೆಕ್ಟಾಗಿ 50%ಗೆ ಇಳಿಸ್ತಾರೆ. ರಿವಾರ್ಡ್ ಸ್ಪ್ಲಿಟ್ಸ್ ಡ್ರಾಪ್ಸ್ ಬೈ ಹಾಫ್. ಅಂದರೆ ನಿಮ್ಮ ರಿವಾರ್ಡ್ ಏನಿರುತ್ತೋ, ನಿಮ್ಮ ರಿವಾರ್ಡ್ ಈಗ ಒಂದೇ ಸರಿ $1000 ರಿಕ್ವೆಸ್ಟ್ ಹಾಕಿದರೆ, ಓಕೆ, $1000 ನಿಮ್ಮ ಅಕೌಂಟಿಗೆ ಬರ್ತಿತ್ತು. ಈಗೇನಾದ್ರು ನೀವು ಈ ರೂಲ್ನ ವೈಲೇಟ್ ಮಾಡಿದರೆ 50% ನಿಮ್ದು ಏನಾಗುತ್ತೆ, ಸ್ಪ್ಲಿಟ್ ರೆಡ್ಯೂಸ್ ಆಗುತ್ತೆ. 1000 ರಿಕ್ವೆಸ್ಟ್ ಹಾಕಿದರೆ $500 ಮಾತ್ರ ನಿಮ್ಮ ಜೇಬಿಗೆ ಬರೋದು. ಆ್ಯಂಡ್ ಥರ್ಡ್ ಟೈಮ್ ಕೂಡ ಅದೇ ಕೆಲಸ ಮಾಡಿದರೆ ಇಲ್ಲಿ ನಿಮಗೆ 20% ಡ್ರಾಪ್ ಆಗುತ್ತೆ. ಓಕೆ, ರಿವಾರ್ಡ್ ಸ್ಪ್ಲಿಟ್ ಡ್ರಾಪ್ಸ್ ಟು 20%. ಅಂದರೆ ಈಗ ಫಸ್ಟ್ ಟೈಮ್ ಮಾಡಿದಾಗ ವಾರಮ್ ಕೊಟ್ಟರು, ಸೆಕೆಂಡ್ ಟೈಮ್ ಮಾಡಿದಾಗ 50% ಕೊಟ್ಟರು, ಥರ್ಡ್ ಟೈಮ್ ಮಾಡಿದಾಗ $1000 ಪ್ರಾಫಿಟಿಗೆ ಬರೀ ನಿಮಗೆ $200 ನಿಮಗೆ ಕೊಡ್ತಾರೆ. ಓನ್ಲಿ $200 ನಿಮ್ಮ ಜೇಬಿಗೆ ಬರುತ್ತೆ $1000 ಪ್ರಾಫಿಟ್ ಮಾಡಿದರೆ. ಫೋರ್ತ್ ಟೈಮ್ ಮಾಡಿದರೆ ನಿಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಓಕೆ, ಈ ರೂಲ್ ಅಪ್ಲಿಕೇಬಲ್ ಆಗೋದು 25k ಬಿಟ್ಬಿಟ್ಟು ಇದ್ರ ಮೇಲ್ಗಡೆ ಇರೋ ಅಕೌಂಟಿಗೆ, ಅಂದರೆ 50k, 100k. ಈ 10k, 5k, 25k ಅಕೌಂಟ್ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ ಇದು. ಓಕೆ, ನೆಕ್ಸ್ಟ್ ನ್ಯೂಸ್ ಟ್ರೇಡಿಂಗ್ ಇಲ್ಲಿ ರಿಸ್ಟ್ರಿಕ್ಟೆಡ್. ಇಲ್ಲಿ ನಿಮಗೆ ನ್ಯೂಸ್ ಇದ್ದಾಗ ಟ್ರೇಡ್ ಮಾಡೋಕ್ಕೆ ನಿಮಗೆ ಕೊಟ್ಟೇ ಇಲ್ಲ ಇವರು ಅವಕಾಶನ. ಆ್ಯಂಡ್ ಇನ್ಆ್ಯಕ್ಟಿವಿಟಿ ಬಂದು ಏನಿದೆ, 30 ಡೇಸಲ್ಲಿ ಸೇಮ್ ಆ್ಯಸ್ ಯೂಶುವಲ್, ಏನು ಚೇಂಜ್ ಆಗಿಲ್ಲ. ಇಲ್ಲಿ ಓವರ್ ನೈಟಲ್ಲಿ ಹೋಲ್ಡ್ ಮಾಡ್ಬೋದು, ವೀಕೆಂಡ್ಸಲ್ಲೂ ಹೋಲ್ಡ್ ಮಾಡ್ಬೋದು. ಅಲೌಡ್ ಕ್ಲೀನ್ ಗ್ರೀನ್ ಸಿಗ್ನಲ್ ಇದೆ ನಿಮಗೆ. ಲೆವರೇಜ್ ಬಗ್ಗೆ ನೋಡೋದಾಯಿತು ಅಂದರೆ ಫಾರೆಕ್ಸಿಗೆ 1:50, ಇಂಡೈಸಸ್ಸಿಗೆ 1:20, ಮೆಟಲ್ಸಿಗೆ 1:20, ಎನರ್ಜೀಸ್ 1:10, ಕ್ರಿಪ್ಟೋಗೆ 1:2. ಲೆವರೇಜ್ ಬಗ್ಗೆ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಮ್ಮ ಹತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆ. ಓಕೆ, ಆ್ಯಂಡ್ ಸ್ಪ್ಲಿಟ್ ಬಂದು ರಿವಾರ್ಡ್ ಸೈಕಲ್ ಹೆಂಗೆ ಸ್ಪ್ಲಿಟ್ ಕೊಡ್ತಾರೆ ನಮಗೆ ಇವರು. ನೀವು ವಾರಕ್ಕೆ ಒಂದ್ಸರಿ ವಿಡ್ರಾ ಕೊಡ್ತೀವಿ ಅಂತಂದರೆ ಅದರಲ್ಲಿ ನಿಮಗೆ ಬೇರೆ ಅಕೌಂಟ್ ಇದ್ವಲ್ಲ ಆಗಲೇ, ಅಂದರೆ ನಿನ್ನೆ ದಿನ ನಾವು ಡಿಸ್ಕಸ್ ಮಾಡಿದ್ವಲ್ಲ ಫ್ಲೆಕ್ಸ್ ಅಕೌಂಟ್, ಪ್ರೋ ಅಕೌಂಟ್, ಇದರಲ್ಲಿ ನಿಮಗೆ ಅಷ್ಟು ಆಪ್ಷನ್ ಇರಲಿಲ್ಲ ವಿಡ್ರಾ ಮಾಡೋಕ್ಕೆ. ಓಕೆ, ಇಲ್ಲಿ ವಿಡ್ರಾವಲಿಗೆ ಸುಮಾರು ಆಪ್ಷನ್ಸ್ ಪ್ರೊವೈಡ್ ಮಾಡಿದ್ದಾರೆ ಇವರು. ವೀಕ್ಲಿ ವಿಡ್ರಾವಲ್ ಕೊಟ್ಟರೆ ನೀವು ಮಿನಿಮಮ್ 1% ಆದರೂ ರಿಕ್ವೆಸ್ಟ್ ಹಾಕಲೇಬೇಕು. ನಿಮ್ಮ ಜೇಬಿಗೆ 60% ಬರುತ್ತೆ, 40% ಕಂಪ್ನಿಗೆ ಹೋಗುತ್ತೆ. ಓಕೆ, ಸೊ ಇಲ್ಲಿ ರಿಕ್ವೆಸ್ಟ್ ನೀವು ವೀಕ್ಲಿ ಹಾಕ್ಬೋದು. 14 ಡೇಸಿಗೆ ಒಂದ್ಸರಿ ಹಾಕಿದರೆ 80% ಸಿಗುತ್ತೆ. ಆ್ಯಂಡ್ 3 ವಾರಕ್ಕೆ ಒಂದ್ಸರಿ ಹಾಕಿದರೆ 90% ಸಿಗುತ್ತೆ. ಮಂತ್ಲಿ ಹಾಕಿದರೆ ನಿಮಗೆ 100% ಸಿಗುತ್ತೆ. ನೀವು 3 ವಾರಕ್ಕೆ ಒಂದ್ಸರಿ ಹಾಕ್ತೀರ ಅಂತಂದರೆ ಕನ್ಸಿಸ್ಟೆನ್ಸಿ ಸ್ಕೋರ್ 35% ಬಂದಿದೆ ಇಲ್ಲಿ. ಓಕೆ, ಕನ್ಸಿಸ್ಟೆನ್ಸಿ ಸ್ಕೋರ್ ಬಗ್ಗೆ ಹೇಳ್ತೀನಿ ನಿಮಗೆ. ಆ್ಯಂಡ್ ಮಿನಿಮಮ್ ವಿಡ್ರಾವಲ್ ರಿವಾರ್ಡ್ ಬಂದು 2% ಇರಲೇಬೇಕು. ಓಕೆ, 2%. ಇಲ್ಲಿ 1%, ಇಲ್ಲಿ 1%, ಇಲ್ಲಿ 1%. ಇಲ್ಲಂತೂ ಯಾವುದೂ ಪ್ರಾಬ್ಲಮ್ ಇಲ್ಲ. ಮಂತ್ಲಿ ವಿಡ್ರಾವಲ್ ಮಾಡಿದರೆ 100% ಕ್ಲೀನಾಗಿ ನಿಮ್ಮ ಜೇಬಿಗೆ ಬರುತ್ತೆ. ಮಿನಿಮಮ್ ರಿಕ್ವೆಸ್ಟ್ 1%. ಓಕೆ,
ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಸ್ಕೋರ್ 35% ಹೇಳ್ತೀನಿ ನೋಡಿ. ಈಗ 3 ವಾರ ಇದೆ ನಿಮ್ಮ ಹತ್ರ. 3 ವಾರ ಅಂತಂದರೆ ನಮಗೆ ಓವರಾಲ್ ಆಗಿ ಸಿಗೋದೆಷ್ಟು ಟ್ರೇಡಿಂಗ್ ಡೇಸು? 15 ಟ್ರೇಡಿಂಗ್ ಡೇಸ್ ಸಿಗುತ್ತೆ. ಓಕೆ, ನಾನು 5K ಅಕೌಂಟಿಗೆ ಹೇಳ್ತೀನಿ. ಈಗ 50K ಪ್ಲಸ್ 50K ಪ್ಲಸ್ 45K ಡೈರೆಕ್ಟ್ ಕ್ಯಾಲ್ಸಿ ಓಪನ್ ಮಾಡೋಣ. $50 ಪ್ಲಸ್ $45 ಪ್ಲಸ್ $70 ಪ್ಲಸ್ $60 45. ಓಹೋ, ಇದು ಹಿಂಗಾಗುತ್ತಾ? ಒಂದು ನಿಮಿಷ ಇರಿ, ನಾನು ಇಲ್ಲೇ ಟೈಪ್ ಮಾಡಬೇಕಾಯ್ತು. ಎಷ್ಟಾಯಿತು? 1 2 3 4 5 6 7 8 9 10 11 12 13. ಓಕೆ, 30 ಆ್ಯಂಡ್ 45. ಓಕೆ, ಡನ್. ಇಷ್ಟು ನಮ್ಮದು ಪ್ರಾಫಿಟ್ ಮಾಡಿರೋದು. ಇದನ್ನು ಕ್ಯಾಲ್ಕುಲೇಟ್ ಮಾಡೋಣ. 50 ಪ್ಲಸ್ 50 ಪ್ಲಸ್ 45 ಪ್ಲಸ್ 70 ಪ್ಲಸ್ 45 ಪ್ಲಸ್ 60 plus 65 plus 80 plus 300 plus 20 plus 45 plus 50 plus 20 plus 30 plus 45. ಓಕೆ, ಓವರಾಲ್ ನಮ್ಮದು ಈ 3 ವಾರದಲ್ಲಿ ನಮಗೆ ನೆಟ್ ಪ್ರಾಫಿಟ್ ಆಗಿರೋದು $945. ಓಕೆ, 945 ಅಲ್ಲ, ಎಷ್ಟು ಬಂತು? 975, ಸಾರಿ. ಓಕೆ, ಓವರಾಲ್ ಪ್ರಾಫಿಟ್ ನಮ್ಮದು ಈ 3 ವಾರದಲ್ಲಿ 975 ನಮ್ಮದು ನೆಟ್ ಪ್ರಾಫಿಟ್ ಬಂದಿರೋದು. ಓಕೆ, ಸೊ ಹಾಗಿದ್ರೆ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಯಾವುದಿರುತ್ತೋ, ಟೋಟಲ್ ಪ್ರಾಫಿಟ್ ಡಿವೈಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಎಷ್ಟು ಬಂತು ಇಲ್ಲಿ? 3.25 ಮಲ್ಟಿಪ್ಲೈಡ್ ಬೈ ಪರ್ಸೆಂಟೇಜ್. ಓಹೋ, 325 ರಾಂಗ್ ಬಂತಲ್ಲ. ಎಲ್ಲಿ ಜಾಸ್ತಿ ಆಯ್ತು ನಮ್ದು? ಇಲ್ಲಿ 975 ಡಿವೈಡೆಡ್ ಬೈ 100% ಮಲ್ಟಿಪ್ಲೈಡ್ ಬೈ 35. ನೋ, ಎಸ್. ಓಕೆ, ಸಿ ಫಾರ್ಮುಲಾ ನೋಡ್ಕೊಳ್ಳಿ ಒಂದ್ಸರಿ, ಬೇಕಿದ್ರೆ ಬರ್ಕೊಂಬಿಡಿ. ಓವರಾಲ್ ಆಗಿ ನಮ್ಮದು ನೆಟ್ ಪ್ರಾಫಿಟ್ ಎಷ್ಟಿರುತ್ತೋ ಆ ನೆಟ್ ಪ್ರಾಫಿಟ್ ನಮ್ಮದು ಡಿವೈಡೆಡ್ ಬೈ ಈ ಇಷ್ಟು ದಿನದಲ್ಲಿ ನಮ್ಮ ಹೈಯೆಸ್ಟ್ ಪ್ರಾಫಿಟ್ ಯಾವುದಿರುತ್ತೋ. ಓಕೆ, ಇಷ್ಟು ದಿನದಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಯಾವುದಿರುತ್ತೋ 300 ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಮ್ಮದು 300 ನಮ್ಮದು ಹೈಯೆಸ್ಟ್ ಪ್ರಾಫಿಟ್ ಇರೋದು. ಸೊ ಡಿವೈಡೆಡ್ ಬೈ 300 ಮಲ್ಟಿಪ್ಲೈಡ್ ಬೈ ಎಷ್ಟು ನಮಗೆ ಟ್ರೇಡಿಂಗ್ ಡೇಸ್ ಸಿಕ್ಕಿರೋದು? 15 ಡೇಸ್ ನಮಗೆ ಟ್ರೇಡಿಂಗ್ ಡೇಸ್ ಸಿಕ್ಕಿರೋದು 3 ವಾರದಲ್ಲಿ. ಯಾಕಂದರೆ ಸ್ಯಾಟರ್ಡೆ ಸಂಡೇ ನಮಗೆ ರಜೆ ಇರುತ್ತೆ. ಸೊ ಮಂಡೇ ಟು ಫ್ರೈಡೇ ಮಾತ್ರ 3 ವಾರಕ್ಕೆ 15 ದಿನ ಆಗುತ್ತೆ. ಸೊ ಇಲ್ಲಿ ನಾವು ಹೈಯೆಸ್ಟ್ ಪ್ರಾಫಿಟ್ ಡಿವೈಡೆಡ್ ಬೈ ಟೋಟಲ್ ಪ್ರಾಫಿಟ್ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಟ್ರೇಡಿಂಗ್ ಡೇಸ್ನ ಮಲ್ಟಿಪ್ಲೈ ಮಾಡಿದರೆ 48.75% ಬಂದಿರೋದಿಲ್ಲಿ. ಓಕೆ, 48.75% ನಮಗೆ ಇಲ್ಲಿ ಏನು ಬಂತು? ಕನ್ಸಿಸ್ಟೆನ್ಸಿ ರೂಲ್ ಬಂತು. ಓಕೆ, ಸಿ ಇಲ್ಲಿ ಏನು ಕೇಳಿದ್ದಾರೆ? ಕನ್ಸಿಸ್ಟೆನ್ಸಿ ಸ್ಕೋರ್ ಬಂದು 35% ಬರಬೇಕು. ಓಕೆ, ಬಟ್ ನಮ್ದು ಎಷ್ಟು ಬಂದಿರೋದು ಇಲ್ಲಿ? 48%. ಹಾಗಿದ್ರೆ ಈ ವಾರ ನಮಗೆ ಈ ವಿಡ್ರಾವಲ್ ನಮಗೆ ಕೈಗೆ ಸಿಗಲ್ಲ. ಹಾಗಿದ್ರೆ ಏನು ಮಾಡಬೇಕು? ಅಕೌಂಟ್ ಬ್ರೀಚ್ ಆಗುತ್ತಾ? ನೋ, ಅಕೌಂಟ್ ಬ್ರೀಚ್ ಆಗಲ್ಲ, ನಿಮ್ಮ ಪ್ರಾಫಿಟ್ಸ್ ಎಲ್ಲ ಹೋಗಲ್ಲ. ನೀವು ಫೋರ್ಸ್ಫುಲಿ ಮಾರ್ಕೆಟಲ್ಲಿ ದುಡ್ಡನ್ನ ಕಳ್ಕೋಬೇಕು, ಫೋರ್ಸ್ಫುಲಿ ಲಾಸ್ ಮಾಡ್ಕೋಬೇಕು, ಆವಾಗಲೇ ನಿಮ್ಮ ಪೇಔಟ್ ನಿಮ್ಮ ಕೈಗೆ ಸಿಗೋದು. ಸೊ ಹಾಗಿದ್ರೆ ನಿಮ್ಮ ಪೇಔಟ್ ನಿಮ್ಮ ಕೈಗೆ ಸಿಗಬೇಕಂದ್ರೆ ಏನು ಮಾಡಬೇಕು? ಈ ಥರ ಒಂದಿನ $100, ಒಂದಿನ ಬರೀ $10, ಒಂದಿನ ಬರೀ $300, ಒಂದಿನ ಬರೀ $20-30 ಈ ಥರ ಪ್ರಾಫಿಟ್ಸ್ ಮಾಡಬಾರ್ದು. ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ತಾ ಹೋಗಬೇಕು. ಟೋಟಲ್ ಪ್ರಾಫಿಟ್ಸ್ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಟ್ರೇಡಿಂಗ್ ಡೇಸ್. ಓಕೆ, ನಿಮ್ಮ ಸ್ಕೋರ್ ಬಂದು ಲೆಸ್ ದ್ಯಾನ್ 35% ಬಂದರೆ ಮಾತ್ರ ನಿಮಗೆ 3 ವಾರಕ್ಕೆ ಒಂದ್ಸರಿ ಪೇಔಟ್ ರಿಕ್ವೆಸ್ಟ್ ಬರುತ್ತೆ. ಓಕೆ, ಇಲ್ಲಾಂದರೆ ಆ ದುಡ್ಡು ನಿಮ್ಮ ಕೈಗೆ ಬರಲ್ಲ. ಬೆಟರ್ ಮಂತ್ಲಿ ಮಾಡಿ, ಇಲ್ಲ ಅಂತಂದರೆ 14 ಡೇಸಿಗೆ ಒಂದ್ಸರಿ ವಿಡ್ರಾ ಮಾಡಿ. ಓಕೆ, ಇದು ಬಂದು ಸ್ಟೆಪ್ 2 ಅಕೌಂಟ್ದು ವಿಡ್ರಾವಲ್ ಪ್ರೊಸೀಜರ್. ಓಕೆ, ಆ್ಯಂಡ್ ಸ್ಟೆಪ್ 1 ಫ್ಲೆಕ್ಸ್ ಅಕೌಂಟ್. ಸ್ಟೆಪ್ 1ಅಲ್ಲಿ ಸೊ ಇಲ್ಲಿ 3 ಅಕೌಂಟ್ ಇತ್ತು. ಸ್ಟೆಪ್ 2 ಈ 3ರಲ್ಲಿ ಏನು ಕೊಟ್ಟಿದ್ರು? ನಮಗೆ 2 ಸರಿ ನಾವು ಫೇಸಸ್ನ ಕ್ಲಿಯರ್ ಮಾಡಬೇಕು. ಓಕೆ, 2 ಸರಿ ಫೇಸಸ್ನ ಕ್ಲಿಯರ್ ಮಾಡಿದರೆ ಮಾತ್ರ
ನಮಗೆ ಮಾಸ್ಟರ್ ಅಕೌಂಟ್ ಸಿಗುತ್ತೆ. ಬಟ್ ಇಲ್ಲಿ ಸ್ಟೆಪ್ 1 ಏನಾಗುತ್ತೆ, ಒಂದೇ ಒಂದು ಫೇಸ್ನ ಕ್ಲಿಯರ್ ಮಾಡಿದರೆ ಸಾಕು, ನೆಕ್ಸ್ಟ್ ನಾವು ಮಾಸ್ಟರ್ ಅಕೌಂಟಿಗೆ ಶಿಫ್ಟ್ ಆಗ್ಬೋದು. ಇದರಲ್ಲಿ ಅಕೌಂಟ್ ಸೈಜಸ್ ನಮಗೆ ಅವೈಲೇಬಲ್ ಇರೋದು 5K, 10K, 25K, 50K, 100K, 200K ಇಲ್ಲ, ಇಲ್ಲಿ 100K ವರೆಗೂ ನಮಗೆ ಅಕೌಂಟ್ ಸೈಜಸ್ಗಳು ಅವೈಲೇಬಲ್ ಇದೆ. ಫೇಸ್ 1 ನೀವು ಕ್ಲಿಯರ್ ಮಾಡಬೇಕಾಗಿರೋದು 12% ಟಾರ್ಗೆಟ್. 10K ಅಕೌಂಟ್ ಇತ್ತು ಅಂತಂದರೆ $1,200, 5K ಅಕೌಂಟ್ ಇದ್ದರೆ $600. ಓಕೆ, ಸೊ ಈ ಥರ ನೀವು ಇಲ್ಲಿ ಫಸ್ಟ್ ಫೇಸ್ 1 ಒಳಗಡೆ ಕ್ಲಿಯರ್ ಮಾಡಬೇಕು. ಬಟ್ ಇಷ್ಟೇ ದಿನದಲ್ಲಿ ಮಾಡಬೇಕು ಅಥವಾ ಇಷ್ಟು ದಿನ ನೀವು ಮಿನಿಮಮ್ ಆಗಿ ತೊಗೊಳ್ಳೇಬೇಕು ಅಂತ ಎಲ್ಲೂ ಮೆನ್ಷನ್ ಇಲ್ಲ ಇಲ್ಲಿ. ಓಕೆ, ಆ್ಯಂಡ್ ಲೆವರೇಜ್ ನಿಮಗೆ 1:100, ಟ್ರೇಡಿಂಗ್ ಪೀರಿಯಡ್ ಅನ್ಲಿಮಿಟೆಡ್, ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ನೀವು ಇಲ್ಲಿ ಟ್ರೇಡ್ ಮಾಡ್ಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಡೈಲಿ ಲಾಸ್ ಲಿಮಿಟ್ ಬಂದು ಡೈಲಿ ಲಾಸ್ ಲಿಮಿಟ್ 3% ಅಷ್ಟೇ ಇರೋದು ನಿಮಗೆ ಇಲ್ಲಿ. ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ದಿನಕ್ಕೆ ನಿಮ್ಮ ಹತ್ರ ಏನಾದರೂ 10K ಅಕೌಂಟ್ ಇತ್ತು ಅಂತ ಅಂದ್ಕೊಳ್ಳಿ. 10K ಅಕೌಂಟಲ್ಲಿ 3% ಅಂದರೆ $300. ಒಂದು ದಿನಕ್ಕೆ ನೀವು $300ನ ಕಳ್ಕೊಂಡ್ರೆ ನಿಮ್ಮ ಅಕೌಂಟ್ ಕತೆ ಮುಗೀತು. ಓಕೆ, ಮ್ಯಾಕ್ಸಿಮಮ್ ಲಾಸ್ ಲಿಮಿಟಿಗೆ ಸಫಿಷಿಯೆಂಟ್ ಕೊಟ್ಟಿದ್ದಾರೆ. 10K ಅಕೌಂಟಿಗೆ $1,200 ನೀವು ಕಳ್ಕೊಬೋದು. ಓಕೆ, ಇದೊಂದೇ ವಿಚಾರಕ್ಕೆ ಈ ಅಕೌಂಟ್ನ ಪರ್ಚೇಸ್ ಮಾಡೋಕ್ಕೆ ನಮಗೆ ಮೇನ್ ರೀಸನ್ ಇದೊಂದೇ. ಇದನ್ನು ಬಿಟ್ಟರೆ ನಮಗೆ ಬೇರೆ ಯಾವ್ದು ರೀಸನ್ ಇಲ್ಲ. ನಾನು ಬೆಟರ್ ಪ್ರಿಫರ್ ಮಾಡೋದು ಸ್ಟೆಪ್ 2 ಸ್ಟ್ಯಾಂಡರ್ಡ್ ಅಕೌಂಟ್, ಈ 3ರಲ್ಲಿ. ಬಟ್ ಸ್ಟೆಪ್ 1 ಹೋಗ್ತೀನಿ ಅಂತ ಅನ್ನೋರಿಗೆ ಒಂದೇ ಒಂದು ರೀಸನ್ನು, ಡ್ರಾಡೌನ್ ಇಲ್ಲಿ ಜಾಸ್ತಿ ಇದೆ, 12% ಕೊಟ್ಟಿದ್ದಾರೆ. ಓಕೆ, ಇನ್ಆಕ್ಟಿವಿಟೀಸ್ ಬಂದು ನೋಡಿದರೆ, ಇನ್ಆಕ್ಟಿವಿಟೀಸ್ ನಿಮಗೆ ಇಲ್ಲಿ 30 ಡೇಸಲ್ಲಿ ಒಂದು ಟ್ರೇಡ್ ಆದರೂ ಮಾಡಲೇಬೇಕು ಆ್ಯಸ್ ಯೂಶುವಲ್. ಆ್ಯಂಡ್ ಇಲ್ಲಿ ಒನ್ ಮೋರ್ ಟ್ವಿಸ್ಟ್ ಏನಂತಂದರೆ, ವಿ ಡೋಂಟ್ ಹ್ಯಾವ್ ಎನಿ ರಿಸ್ಕ್ ಆರ್ ಮಾರ್ಜಿನ್ ಗೈಡ್ಲೈನ್ಸ್ ಆನ್ ಇವ್ಯಾಲ್ಯೂಯೇಷನ್. However, if more than 60% of the profit target is achieved on a one trade idea, a minimum of 4 profitable days will be applied to a master account. If profitable days anything day ends with a net profit at least 0.5% of your initial stage. Okay, ಏನಿದೆ ಅಂತಂದ್ರೆ ಆಗಲೇ ಹೇಳಿದ್ನಲ್ಲ, 1,000 ನಿಮಗೆ ಏನಾದರೂ ಟಾರ್ಗೆಟ್ ಇತ್ತು ಅಂತ ಅಂದ್ಕೊಳ್ಳಿ. $1,000 ನಿಮಗೆ ಇಲ್ಲಿ ಟಾರ್ಗೆಟ್ ಇತ್ತು ಅಂತಂದರೆ ಇದರಲ್ಲಿ ನೀವು 60% ಪ್ರಾಫಿಟ್ ಮಾಡಿದರೆ, ಓಕೆ, ಮಾಸ್ಟರ್ ಅಕೌಂಟಲ್ಲಿ ಫಸ್ಟ್ 4 ಡೇಸ್ದು ಮಾತ್ರ ನಿಮ್ಮ ಪೇಔಟ್ ಪ್ರಾಫಿಟ್ ಏನಿತ್ತು, ಫಸ್ಟ್ 4 ಡೇಸ್ದು ಮಾತ್ರ ನಿಮ್ಮದು ಪ್ರಾಫಿಟ್ ನಿಮ್ಮ ಕೈಗೆ ಬರ್ತಿತ್ತು. ಓಕೆ, ಇಲ್ಲಿ ತನಕ. ಈಗೇನಾಗುತ್ತೆ ಅಂತಂದರೆ, ಈ ಫಸ್ಟ್ 4 ಡೇಸ್ ಪ್ರಾಫಿಟ್ ಏನಿರುತ್ತಲ್ಲ, ಈ 4 ದಿನ ಪ್ರಾಫಿಟೇಬಲ್ ಡೇಸ್ ಇರಬೇಕು. ಜೊತೆಗೆ ಎವ್ರಿ ಡೇ ಅಟ್ಲೀಸ್ಟ್ ಆಗಿ ನೀವು 0.5% ಆದರೂ ಪ್ರಾಫಿಟ್ ಮಾಡಿರಲೇಬೇಕು. ಸ್ವಲ್ಪ ರೂಲ್ ನಿಮಗೆ ಕಾಂಪ್ಲಿಕೇಟ್ ಅನಿಸ್ಬೋದು. ಓಕೆ, ಸೊ ನೀವು ಒಂದೇ ಟ್ರೇಡಲ್ಲಿ ನಿಮ್ಮ ಟಾರ್ಗೆಟಲ್ಲಿ 60% ರೀಚ್ ಮಾಡಿದರೆ, ಒಂದೇ ಟ್ರೇಡಲ್ಲಿ 60% ರೀಚ್ ಆಯ್ತಪ್ಪ ನಿಮ್ಮ ಅಕೌಂಟ್, 60% ರೀಚ್ ಆಯಿತು. ಓಕೆ, ಮಾಸ್ಟರ್ ಅಕೌಂಟಿಗೆ ಬಂದ್ರಿ. ಈ ಮಾಸ್ಟರ್ ಅಕೌಂಟಲ್ಲಿ ಫಸ್ಟ್ 4 ಡೇಸ್ದು ಮಾತ್ರ ನಿಮ್ಮ ಪೇಔಟ್ ಬರೋದು. 5th ಡೇದು ಬರಲ್ಲ ನಿಮಗೆ ಪೇಔಟ್, ಬಿಕಾಸ್ ನೀವು ಇಲ್ಲಿ ಒಂದು ರೂಲಲ್ಲೇ ಬ್ರೀಚ್ ಮಾಡಿದ್ದೀರಾ. 60%ಗೆ ಹೋಗಬಾರ್ದು, ಬಟ್ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಇನ್ನು ಹೋದ್ಮೇಲೆ ನಿಮ್ಮ ಅಕೌಂಟ್ ಏನು ಬ್ರೀಚ್ ಮಾಡಿಲ್ಲ ಅವರು. ಫಸ್ಟ್ 4 ಡೇಸ್ದು ಪೇಔಟ್ ಮಾತ್ರ ನಿಮಗೆ ಕೊಡ್ತಿದ್ದಾರೆ ಅವರು, 5ನೇ ದಿನದ್ದು ಕೊಡ್ತಿಲ್ಲ ಅವರು. ಓಕೆ, ದೆನ್ ಹಂಗಿದ್ರೆ ಈ 4 ದಿನನೂ 0.5% ಅಟ್ಲೀಸ್ಟ್ ಆಗಿ ಗ್ರೀನಲ್ಲಿ ಕ್ಲೋಸ್ ಆಗಲೇಬೇಕು ನಿಮ್ಮ ಓವರಾಲ್ ಅಕೌಂಟ್ ಸೈಜಲ್ಲಿ. ಈಗ 10K ಅಕೌಂಟ್ ಇತ್ತು ಅಂತಂದರೆ ಅದರಲ್ಲಿ 1% ಅಂತಂದರೆ $100. ಓಕೆ, 0.5% ಗ್ರೀನಲ್ಲಿ ಕ್ಲೋಸ್ ಆಗಬೇಕು ಅಂದರೆ $50 ಆದರೂ ಗ್ರೀನ್ ಇರಲೇಬೇಕು, ಅಂದರೆ ಮಾತ್ರ ನಿಮಗೆ ಪೇಔಟ್ ಸಿಗುತ್ತೆ. ಇದೊಂದು ಸ್ವಲ್ಪ ಟೈಟ್ ಟ್ವಿಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಆವಾಗಲೇ ನೋಡಿದ್ದೆಲ್ಲ 25K ಮೇಲ್ಗಡೆ ಇರೋ ಅಕೌಂಟಿಗೆ ಮಾತ್ರ ರೂಲ್ ಇತ್ತು. ಬಟ್ ಇಲ್ಲಿ ಎಲ್ಲ ಅಕೌಂಟಿಗೂ ರೂಲ್ ಇದೆ. ಈ ರೂಲ್ ಪ್ರತಿ ಅಕೌಂಟ್ 5K, 10K, 25K ಎಲ್ಲ ಅಕೌಂಟ್ ಸೈಜಿಗೂ ಈ ರೂಲ್ ಅಪ್ಲಿಕೇಬಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ಟೆಪ್ 1 ಫ್ಲೆಕ್ಸ್ ಮಾಡ್ಯೂಲ್ನ ಯಾರಿಗೂ ಪ್ರಿಫರ್ ಮಾಡಲ್ಲ. ಇದೊಂದೇ ರೀಸನ್ ಅಲ್ಲ, ಇದು ಆ್ಯಕ್ಚುಲಿ ಈ ಥರ ಆಗೋದು ವೆರಿ ರೇರ್ ಕೇಸ್. ಎಲ್ಲ ಟೈಮಲ್ಲಿ ಆಗಲ್ಲ, ಇದು ರೇರ್ ಕೇಸಲ್ಲಿ ಮಾತ್ರ ಈ ಥರ ಆಗೋದು. ಸೊ ಬಟ್ ಸ್ಟಿಲ್ ಇದ್ರ ಮೇಲ್ಗಡೆ ಒಂದು ಗಮನ ಇರಲಿ. ಪ್ರಾಫಿಟ್ ಆಗ್ತೈತೆ, ಹೋಲ್ಡ್ ಮಾಡೋಣ. 5K ಅಕೌಂಟ್ ಆಲ್ರೆಡಿ $500 ಆಯಿತು, $600 ಆಯಿತು, ಹೋಲ್ಡ್ ಮಾಡೋಣ ಅಂತಂದರೆ ಸೊ ನಿಮಗೆ ಇಲ್ಲಿ ಏನಾಗುತ್ತೆ, ಅಕೌಂಟ್ ಬ್ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಎಷ್ಟು ಕೊಟ್ಟಿದ್ದಾರೆ ಇವರು? 12% ಪ್ರಾಫಿಟ್ ರೀಚ್ ಮಾಡಬೇಕು, ರೈಟ್? ಈ 12% ಅಂದರೆ 10K ಅಕೌಂಟಿಗೆ ಎಷ್ಟಾಗುತ್ತೆ? $1,200 ನಿಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. $1,200ಗೆ ಅದರಲ್ಲಿ 60% ಒಂದೇ ಟ್ರೇಡಲ್ಲಿ ತೆಗೆದ್ರೆ ನೀವು, ಆವಾಗ ಈ ರೂಲ್ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಅರ್ಥ ಆಯ್ತಾ? ಅಕೌಂಟ್ ಪಾಸ್ ಆದಮೇಲೆ ನ್ಯೂಸ್ ಟ್ರೇಡಿಂಗ್ ಇದರಲ್ಲಿ ಅಲೋ ಮಾಡಿದ್ದಾರೆ, ಏನು ಚೇಂಜಸ್ ಮಾಡಿಲ್ಲ. ಓವರ್ನೈಟ್ ಹೋಲ್ಡ್ ಮಾಡ್ಬೋದು, ವೀಕೆಂಡ್ಸಲ್ಲಿ ಹೋಲ್ಡ್ ಮಾಡ್ಬೋದು. ಆ್ಯಂಡ್ ಯಾವುದೇ ಲಿಮಿಟೇಷನ್ಸ್ ಕೊಟ್ಟಿಲ್ಲ. ನೋ ಮಿನಿಮಮ್ ಟ್ರೇಡಿಂಗ್ ಡೇಸ್, ಯಾವುದೇ ಮಿನಿಮಮ್ ಟ್ರೇಡಿಂಗ್ ಡೇಸ್ ಇಲ್ಲ ಇಲ್ಲಿ. ಓಕೆ, ಬಟ್ ಆ 30 ದಿನಕ್ಕೆ ಒಂದಾದರೂ ಟ್ರೇಡ್ ಮಾಡಲೇಬೇಕು ನೀವು. ಇದನ್ನು ಮತ್ತೆ ಮರಿಬೇಡಿ. ಇದು ಬಂದು
ಈ ಅಕೌಂಟ್ ಪಾಸ್ ಮಾಡೋಕ್ಕೆ ಇಷ್ಟೇ ದಿನ ಮಾಡಲೇಬೇಕು ಅಥವಾ ಇಷ್ಟು ದಿನ ಮಾಡಲೇಬೇಕು ಆ್ಯಂಡ್ ಇಷ್ಟು ದಿನದೊಳಗೆ ಮಾಡಬೇಕು ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ನೀವು ಒಂದೇ ದಿನ ಆದರೂ ತೊಗೊಳ್ಳಿ, 10 ದಿನ ಆದರೂ ತೊಗೊಳ್ರಿ, 1 ವರ್ಷ ತೊಗೊಳ್ರಿ, 2 ವರ್ಷ ತೊಗೊಳ್ರಿ, ಡಸಂಟ್ ಮ್ಯಾಟರ್ಸ್. ಓಕೆ, ಬಟ್ 30 ದಿನದಲ್ಲಿ ಒಂದು ಟ್ರೇಡ್ ಮಾಡಬೇಕಷ್ಟೆ. ಅಕೌಂಟ್ ಪಾಸ್ ಆದಮೇಲೆ ಇಲ್ಲಿ KYC ಕಂಪ್ಲೀಟ್ ಆಗುತ್ತೆ, ಕಾಂಟ್ರಾಕ್ಟ್ ಸೈನ್ ಆಗುತ್ತೆ, ಅದಾದಮೇಲೆ ಮಾಸ್ಟರ್ ಅಕೌಂಟ್. ಈ ಅಕೌಂಟಲ್ಲಿ ಎಸ್ ಕ್ವೆಶನ್ ಸರ್ ಹಾಂ ಡೈಲಿ 0.5% ಪ್ರಾಫಿಟ್ ಮಾಡಬೇಕು ಸರ್ ಇದರಲ್ಲಿ ಸ್ಟೆಪ್ 2 ಸರ್. ಇದರಲ್ಲಿ ಏನು ಗೊತ್ತಾ, ನಿಮಗೆ ಟಾರ್ಗೆಟ್ ಕೊಟ್ಟಿರೋದು 12% ಟಾರ್ಗೆಟ್ ಕೊಟ್ಟಿದ್ದಾರೆ. ಹಾಂ ಸರ್. ಈ 12% ಪ್ರಾಫಿಟ್, 12% ಅಂದರೆ ನಿಮ್ಮ ಹತ್ರ 10K ಅಕೌಂಟ್ ಇದೆ ಅಂತ ಅಂದ್ಕೊಳ್ರಿ. ಹಾಂ ಸರ್. 12% ಅಂತಂದರೆ $1,200 ನಿಮ್ಮದು ಟಾರ್ಗೆಟ್ ಇರೋದು. ಹಾಂ ಸರ್. 1,200 ಅಂದರೆ ನಿಮಗೆ $1,200 ಒಂದೇ ಟ್ರೇಡಲ್ಲಿ ಏನಾದರೂ ನೀವು 60% ರೀಚ್ ಮಾಡಿದರೆ, ಹಾಂ 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 ಎಸ್ ಸರ್, 60% ಒಂದೇ ಟ್ರೇಡಲ್ಲಿ ತೆಗೆದ್ರೆ ಮಾಸ್ಟರ್ ಅಕೌಂಟಲ್ಲಿ ನಿಮಗೆ ಫಸ್ಟ್ 4 days ಮಾಡಿರೋ ಪ್ರಾಫಿಟ್ಸ್ ಮಾತ್ರ ನಿಮಗೆ ಜೇಬಿಗೆ ಬರೋದು. ಹಾಂ 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 ಅದು 4 ದಿನ 0.5% ಆದರೂ ಪ್ರಾಫಿಟ್ ಇರಲೇಬೇಕು 4 ಡೇಸಲ್ಲಿ. ಹೌದು, ಮಂಡೇ ಟು ಥರ್ಸ್ಡೇ. ಫಸ್ಟಿಗೆ ಫ್ರೈಡೇ ನೀವು ಟ್ರೇಡ್ ಮಾಡಿದರೆ ಅದು ನಿಮಗೆ ಬರೋದೇ ಇಲ್ಲ. ಹಾಂ ಸರ್. ಫಸ್ಟಿಗೆ 60% ರೀಚ್ ಮಾಡಬಾರ್ದು. ಇನ್ ಕೇಸ್ ರೀಚ್ ಮಾಡಿದರೆ ನೆಕ್ಸ್ಟ್ ಇದು ಅಪ್ಲಿಕೇಬಲ್ ಆಗುತ್ತೆ. ಓ 60% ನಾವು ರೀಚ್ ಮಾಡಲಿಲ್ಲ ಅಂದರೆ ಸರ್, 60% ರೀಚ್ ಮಾಡಲಿಲ್ಲ ಅಂದರೆ ಈ ರೂಲ್ ನಿಮಗೆ ಅಪ್ಲಿಕೇಬಲ್ ಆಗಲ್ಲ. ಹಾಂ ಎಸ್ ಎಸ್, ಕ್ಲಿಯರ್? ಹಾಂ ಓಕೆ ಸರ್. 60% ಮಾಡೋಕ್ಕೆ ಹೋಗಬೇಡಿ ಒಂದೇ ಟ್ರೇಡಲ್ಲಿ. ಹಾಂ 20% 30% ಮಾಡ್ರಿ ಪರವಾಗಿಲ್ಲ ಮಾಡ್ರಿ. ಒಂದಿನ ಲಾಸ್ ಆದರೂ ಅದು ಹಾಂ ಅಪ್ಲಿಕೇಬಲ್ ಆಗುತ್ತೆ. ಹಾಂ, ಒಂದೇ ಟ್ರೇಡಲ್ಲಿ 60% ರೀಚ್ ಆಗಬಾರ್ದು ಅಷ್ಟೇ. ನೀವು ಬೇಕಾದ್ರೆ 3-4 ಟ್ರೇಡ್ ಮಾಡಿ 60% ಹೋಗ್ರಿ, ಪರವಾಗಿಲ್ಲ. ಹಾಂ ಸರ್. ಒಂದೇ ಟ್ರೇಡಲ್ಲಿ ಹೋಗಬಾರ್ದು. ಎಸ್ ಸರ್ ಎಸ್. ಡನ್. ಓಕೆ, ಮಾಸ್ಟರ್ ಅಕೌಂಟಲ್ಲಿ ನಿಮಗೆ ಡೈಲಿ ಲಾಸ್ ಲಿಮಿಟ್ ಬಂದು 3% ಕೊಟ್ಟಿದ್ದಾರೆ. ಆ್ಯಸ್ ಯೂಶುವಲ್ ಏನು ಚೇಂಜ್ ಆಗಿಲ್ಲ. ಆ್ಯಂಡ್ ಡೈಲಿ ಲಾಸ್ ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಬಂದು 12%. ಆ್ಯಸ್ ಯೂಶುವಲ್ ಏನು ಚೇಂಜಸ್ ಇಲ್ಲ. ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ ಐಡಿಯಾ, ನೋ ರಿಸ್ಟ್ರಿಕ್ಷನ್. ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಕೊಟ್ಟಿಲ್ಲ, ಎಷ್ಟು ಬೇಕಾದರೂ ರಿಸ್ಕ್ ಇಡ್ಬೋದು ನೀವು ಒಂದೇ ಟ್ರೇಡಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಿದೆ ಇಲ್ಲಿ, ವಾರ್ನಿಂಗ್ ರೆಕಾರ್ಡೆಡ್ ಈಚ್ ಟೈಮ್ ಅ ಟ್ರೇಡ್ ಐಡಿಯಾಸ್ ಫ್ಲೋಟಿಂಗ್ ಲಾಸ್ ರೀಚಸ್ 1% ಆಫ್ ದಿ ಅಕೌಂಟ್ ಸೈಜ್. ನೀವು ಒಂದೇ ಸರಿ ಅಕೌಂಟ್ನ ಫುಲ್ ಅಕೌಂಟ್ ರಿಸ್ಕ್ ಇಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಎಷ್ಟು ಕೊಟ್ಟಿದ್ದಾರೆ ರೀ, ಡೈಲಿ ಲಾಸ್ ಲಿಮಿಟ್ ಬಂದು 3% ಕೊಟ್ಟಿದ್ದಾರೆ. ಒಂದೇ ಸರಿ ನೀವು 3% ರಿಸ್ಕ್ ಇಡ್ಬೋದು, ಏನು ತೊಂದರೆ ಇಲ್ಲ. ಇನ್ ಕೇಸ್ ಅದು ಪ್ರಾಫಿಟ್ ಆದರೆ ಓಕೆ, ಈ 3% ರಿಸ್ಕ್ ಇಟ್ರಿ, ಒಂದು 1:2 ಕ್ಯಾಚ್ ಮಾಡಿದ್ರಿ, 6% ಗೇನ್ಸ್ ಆಯಿತು, ಡನ್, ಇದು ಅಕ್ಸೆಪ್ಟೆಡ್. ಇನ್ ಕೇಸ್ ಆ ಟ್ರೇಡ್ ಏನಾದರೂ ನೆಗೆಟಿವ್ ಹೋಯ್ತು ಅಂತ ಅಂದ್ಕೊಳ್ಳಿ, 3% ರಿಸ್ಕ್ ಇಟ್ಕೊಂಡಿರ್ತೀರಿ, ಈ ಟ್ರೇಡ್ ಏನಾದರೂ ನೆಗೆಟಿವ್ ಹೋಯಿತು ಅಂತಂದರೆ, ಅದು 1% ನೆಗೆಟಿವ್ ಹೋಯಿತು ಅಂದರೆ ನಿಮ್ಮ ಹತ್ರ 5K ಅಕೌಂಟ್ ಇರುತ್ತೆ. ಓಕೆ, 1% ಅಂದರೆ ಎಷ್ಟಾಗುತ್ತೆ, ಅಪ್ರಾಕ್ಸ್ $50. ಒಂದೇ ಟ್ರೇಡಲ್ಲಿ ನಿಮ್ದು ಏನಾದರೂ ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. 2 ಟ್ರೇಡಲ್ಲಿ ಲಾಸ್ ಆಗಲಿ, 3 ಟ್ರೇಡಲ್ಲಿ ಲಾಸ್ ಆಗಲಿ, ಪರವಾಗಿಲ್ಲ, ಈ ನಿಮಗೆ ರೂಲ್ ಅಪ್ಲಿಕೇಬಲ್ ಆಗಲ್ಲ. ಒಂದೇ ಟ್ರೇಡಲ್ಲಿ $50 ನೀವು ಕಳ್ಕೊಂಡ್ರೆ ಅದು ಈ ರೂಲ್ನ ಮೀಟ್ ಮಾಡುತ್ತೆ. ಓಕೆ, ಈ ರೂಲ್ನ ಮೀಟ್ ಮಾಡುತ್ತೆ. ಫಸ್ಟ್ ಟೈಮ್ ಏನಾದರೂ ಒಂದೇ ಟ್ರೇಡಲ್ಲಿ $50 ಕಳ್ಕೊಂಡ್ರೆ ಫಸ್ಟ್ ಟೈಮ್ ನಿಮಗೆ ವಾರ್ನ್ ಮಾಡ್ತಾರೆ. ಓಕೆ, ಸೆಕೆಂಡ್ ಟೈಮ್ ಏನಾದ್ರು ರೀಚ್ ಮಾಡಿದರೆ, ಸೊ ನೀವು ಸೆಕೆಂಡ್ ಟೈಮ್ ರೀಚ್ ಆಯ್ತಪ್ಪ ಅಂತಂದರೆ ನಿಮ್ಮ ಪ್ರಾಫಿಟ್ಸಲ್ಲಿ ನೀವು $1,000 ರಿಕ್ವೆಸ್ಟ್ ಹಾಕಿದರೆ ನಿಮಗೆ ರೆಗ್ಯುಲರ್ ಆಗಿ $1,000 ಬರುತ್ತಿತ್ತು. ಬಟ್ ಈಗ $500 ಬರುತ್ತೆ. ರಿವಾರ್ಡ್ ಸ್ಪ್ಲಿಟ್ ಡ್ರಾಪ್ಸ್ ಬೈ ಹಾಫ್, 50% ರಿವಾರ್ಡ್ ನಿಮ್ಮ ಜೇಬಿಗೆ ಬರಲ್ಲ. ಓಕೆ, ಆ್ಯಂಡ್ ಥರ್ಡ್ ಟೈಮ್ ಇದೇ ಥರ ಮಾಡಿದರೆ ಡೈರೆಕ್ಟಾಗಿ ನೀವು $1,000 ರಿಕ್ವೆಸ್ಟ್ ಹಾಕಿದರೆ ನಿಮ್ಮ ಜೇಬಿಗೆ ಬರೋದು ಬರೀ $200 ಮಾತ್ರ. ಫೋರ್ತ್ ವಾರ್ನಿಂಗ್ ಏನು ಅಂತಂದರೆ ಅಕೌಂಟ್ ಬ್ರೀಚ್. ನಿಮ್ಮ ಅಕೌಂಟ್ ಕತೆ ಮುಗೀತು. 1% ಇಡಬಾರ್ದು ಅಂತೇನಿಲ್ಲ, ಓಕೆ, 2% ಇಡಬಾರ್ದು ಅಂತೇನಿಲ್ಲ, 3% ಇಡಬಾರ್ದು ಅಂತೇನಿಲ್ಲ. ಬಟ್ 1% ಲಾಸ್ ಆದರೆ ಫಸ್ಟ್ ಟೈಮ್ ವಾರ್ನ್ ಆಗುತ್ತೆ, ಸೆಕೆಂಡ್ ಟೈಮ್ ಅಕೌಂಟ್ ನಿಮ್ಮದು 50%ಗೆ ಸ್ಪ್ಲಿಟ್ ಕಟ್ ಮಾಡ್ತಾರೆ, ಥರ್ಡ್ ಟೈಮಿಗೆ 20% ತಂದು ನಿಲ್ಲಿಸ್ತಾರೆ, ಫೋರ್ತ್ ಟೈಮಿಗೆ ಅಕೌಂಟ್ ಬ್ರೀಚ್ ಮಾಡ್ತಾರೆ. ಇದೊಂದು ಸ್ವಲ್ಪ ಗಮನ ಇರಲಿ. ಓಕೆ, ಆ್ಯಂಡ್ ಗೈಡ್ಲೈನ್ಸ್ ನೆಕ್ಸ್ಟ್, ಕನ್ಸಿಸ್ಟೆನ್ಸಿ ರೂಲ್, ಯಾವುದೇ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲಿ ಕೊಟ್ಟಿಲ್ಲ. ಆ್ಯಂಡ್ ಓವರ್ ನೈಟ್ ಮತ್ತು ವೀಕೆಂಡ್ಸಲ್ಲಿ ಹೋಲ್ಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸಾಟರ್ಡೆ ಸಂಡೇ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋಕ್ಕೆ ನಿಮಗೆ ಅವಕಾಶ ಕೊಡಲ್ಲ ಇವರು. ಓಕೆ, ಫ್ರೈಡೇನೇ ಟ್ರೇಡ್ ಓಪನ್ ಮಾಡಿರಬೇಕು, ಮಂಡೇಗೆ ಬೇಕಾದರೆ ನೀವು ಕ್ಲೋಸ್ ಮಾಡ್ಕೋಬೋದು. ಬಟ್ ನಾನು ಸಾಟರ್ಡೆ ಎಕ್ಸಿಕ್ಯೂಟ್ ಮಾಡ್ತೀನಿ, ಸಂಡೇ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತಂದರೆ ನಿಮಗೆ ಇಲ್ಲಿ ಅವಕಾಶ ಕೊಟ್ಟಿಲ್ಲ. ಲೆವರೇಜ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಹತ್ರ ಸಫಿಷಿಯೆಂಟ್ ಲೆವರೇಜ್ ಮಾರ್ಜಿನ್ ಇದೆ. ನ್ಯೂಸ್ ಟ್ರೇಡಿಂಗ್ ರಿಸ್ಟ್ರಿಕ್ಟೆಡ್, ಇಲ್ಲಿ ಯಾವುದೇ ನಮಗೆ ನ್ಯೂಸ್ ಟ್ರೇಡ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ಆಕ್ಟಿವಿಟಿ ಬಂದು ಆ್ಯಸ್ ಯೂಶುವಲ್ 30 ಡೇಸಲ್ಲಿ 1 ಟ್ರೇಡ್ ಆದರೂ ನೀವು ಕಂಪ್ಲೀಟ್ ಮಾಡಲೇಬೇಕು. ಓಕೆ, ಆ್ಯಂಡ್ ರಿವಾರ್ಡ್ಸ್ ಬಗ್ಗೆ ನೋಡೋದಾಯಿತು ಅಂದರೆ ಎವ್ರಿ 14 ಡೇಸಿಗೆ ನೀವು ಇಲ್ಲಿ ರಿಕ್ವೆಸ್ಟ್ ಹಾಕ್ಬೋದು. ಮಿನಿಮಮ್ ರಿವಾರ್ಡ್ 1% ಇರುತ್ತೆ, ಸ್ಪ್ಲಿಟ್ ಬಂದು 85%.
ಓಕೆ, $1,000 ರಿಕ್ವೆಸ್ಟ್ ಹಾಕಿದರೆ $850 ನಿಮ್ಮ ಜೇಬಿಗೆ ಬರುತ್ತೆ. $100 ರಿಕ್ವೆಸ್ಟ್ ಹಾಕಿದರೆ $85 ನಿಮ್ಮ ಜೇಬಿಗೆ ಬರುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಯಾವುದಿದು ಸ್ಟೆಪ್ 1 ಫ್ಲೆಕ್ಸ್ ಅಕೌಂಟ್. ಓಕೆ, ಇನ್ನು ಝೀರೋ ಅಕೌಂಟಿಗೆ ಬರ್ತೀನಿ ನಾನು. ಝೀರೋ ಅಕೌಂಟಲ್ಲಿ ನಿಮಗೆ ಝೀರೋ ಅಕೌಂಟ್ ಅಂದರೆ ಇದು ಇನ್ಸ್ಟಂಟ್ ಅಕೌಂಟ್ ಅಂತ ಕರೀತಾರಲ್ಲ, ಅದೇ ಅಕೌಂಟ್ ಇದು. ಮೆಜಾರಿಟಿ ಜನ ಎಲ್ಲ ಝೀರೋ ಅಕೌಂಟಿಗೆ ಹೋಗ್ತಾರೆ. ಇಲ್ಲಿ ಟೈಟ್ ರೂಲ್ಸ್ ಇರುತ್ತೆ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಎಲ್ರಿಗೂ. ಇದರಲ್ಲೇ ಸ್ವಲ್ಪ ಟೈಟ್ ರೂಲ್ಸ್ ಇರುತ್ತೆ, ಸ್ವಲ್ಪ ಪ್ರೈಸ್ ಕಾಸ್ಟ್ಲಿ ಆಗುತ್ತಿದ್ದು. ಓಕೆ, 5K, 10K, 25K, 50K, 100K ಆ್ಯಂಡ್ 200K ಎಲ್ಲ ಸೈಜ್ ಅಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಮ್ಯಾಕ್ಸಿಮಮ್ ಡೈಲಿ ಲಾಸ್ ಲಿಮಿಟ್ ಎಷ್ಟಿರುತ್ತೆ, ಇಲ್ಲಿ ಯಾವುದೇ ಫೇಸಸ್ ಇರಲ್ಲ. ಈ ಅಕೌಂಟ್ನ ಬೈ ಮಾಡಿದರೆ ಇಲ್ಲಿಂದ ಮಾಡಿರೋ ಪ್ರಾಫಿಟ್ಸ್ ಎಲ್ಲ ಜೇಬಿಗೆ ಹಾಕೋಬೋದು. ಓಕೆ, ಸೊ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಡೈಲಿ ಲಾಸ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ, 3% ನಿಮಗೆ ಮ್ಯಾಕ್ಸಿಮಮ್ ಡೈಲಿ ಲಾಸ್ ಲಿಮಿಟ್. ನಿಮ್ಮ ಹತ್ರ 10K ಅಕೌಂಟ್ ಇತ್ತು ಅಂತಂದರೆ $300 ತನಕ ನೀವು ಕಳ್ಕೊಬೋದು. 5K ಅಕೌಂಟ್ ಇತ್ತು ಅಂತಂದರೆ $150 ಕಳ್ಕೊಬೋದು. ಆ್ಯಂಡ್ ಮ್ಯಾಕ್ಸಿಮಮ್ ಟ್ರೇಲಿಂಗ್ ಲಾಸ್ ಬಂದು ನಿಮಗೆ 5% ಮಾತ್ರ. ಇಲ್ಲಿ ಇರೋದು ಗೇಮ್ 5% ಅಂದರೆ ಎಷ್ಟಾಗುತ್ತೆ, ಅಪ್ರಾಕ್ಸಿಮೇಟ್ $250 ನಿಮ್ಮ 5K ಅಕೌಂಟಿಗೆ. ನಿಮ್ಮ ಹತ್ರ 5K ಅಕೌಂಟಿಗೆ ಡೈಲಿ ಲಾಸ್ ಲಿಮಿಟ್ ಬಂದು 3%. ಓಕೆ, ಮ್ಯಾಕ್ಸಿಮಮ್ ಲಾಸ್ ಲಿಮಿಟ್ ಬಂದು 5% ಮಾತ್ರ. ಓಕೆ, 5% ನೀವು ಕಳ್ಕೊಂಡ್ರೆ ನಿಮ್ಮ ಅಕೌಂಟ್ ಕತೆ ಮುಕ್ತಾಯ. ಓಕೆ, ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ ಐಡಿಯಾ. ಸಿ, ಅಕೌಂಟ್ ಬಿಲೋ 50K 3%, ಅಕೌಂಟ್ 50K ಆ್ಯಂಡ್ ಅಬೋವ್ 2%. ಓಕೆ, 50Kನ ಬಿಟ್ಬಿಟ್ಟು 25K, 10K ಆ್ಯಂಡ್ 5K ಅಕೌಂಟಿಗೆ ಏನಾಗುತ್ತೆ ಅಂತಂದರೆ ರಿಸ್ಕ್ ಪರ್ ಟ್ರೇಡ್ ಏನು ಕೊಟ್ಟಿದ್ದಾರೆ, ದ ಮ್ಯಾಕ್ಸಿಮಮ್ ಅಮೌಂಟ್ ಯು ಆರ್ ಅಲೌಡ್ ಟು ರಿಸ್ಕ್ ಆನ್ ಒನ್ ಟ್ರೇಡ್ ಐಡಿಯಾ. ನೀವು ಬೇಕಿದ್ದರೆ ಒಂದೇ ಟ್ರೇಡಲ್ಲಿ 3% ರಿಸ್ಕ್ನ ಇಡಬಹುದು. ನಿಮ್ಮ ಹತ್ರ 5K ಅಕೌಂಟ್ ಇರುತ್ತೆ. ಓಕೆ, ನಿಮಗೆ ಡೈಲಿ ಲಾಸ್ ಲಿಮಿಟ್ ಬಂದರೂ 3%. 3% ಕಳ್ಕೊಂಡ್ರೆ ನಿಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಓಕೆ, ಇಲ್ಲಿ ಅದೇ 3%ನ ಒಂದೇ ಟ್ರೇಡಿಗೆ ನೀವು ರಿಸ್ಕ್ ಇಡಬಹುದು. 25K, 10K ಆ್ಯಂಡ್ 5K ಅಕೌಂಟಿಗೆ. 50K, 100K ಅಕೌಂಟಿಗೆ 3% ರಿಸ್ಕ್ ನೀವು ಇಡೋಕ್ಕೆ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್ 100K ಅಕೌಂಟ್ ಇತ್ತು ಅಂತಂದರೆ ನಿಮಗೆ ಡೈಲಿ ಲಾಸ್ ಲಿಮಿಟ್ ಬಂದು 3%, $3,000ನ ಕಳಿಬೋದು ಒಂದೇ ಟ್ರೇಡಲ್ಲಿ ಅಥವಾ ಒಂದಿನದಲ್ಲಿ. ಓಕೆ, ಒಂದೇ ಟ್ರೇಡಲ್ಲಿ ನೀವು ಕಳಿಯೋಕ್ಕೆ ಇಷ್ಟಪಟ್ಟರೆ, ಒಂದೇ ಟ್ರೇಡಲ್ಲಿ ನೀವು ರಿಸ್ಕ್ ತೊಗೊಳ್ಳೋದಿತ್ತು ಅಂತಂದರೆ ತೊಗೋಬೋದು, ಏನು ತೊಂದರೆ ಇಲ್ಲ. ಬಟ್ 50K ಆ್ಯಂಡ್ 100Kಗೆ 2% ಮಾತ್ರ, ಬಿಲೋ 50K ಅಕೌಂಟ್ಗಳಿಗೆ 3% ಮಾತ್ರ. ಓಕೆ, ಸೊ ಡಿಪೆಂಡ್ಸ್ ಆನ್ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಯಾಕಂತಂದರೆ ರಿಯಲ್ ಟ್ರೇಡರ್ ಯಾರು ಒಂದೇ ಸರಿಗೆ 3% 4% ಯಾರೂ ರಿಸ್ಕ್ ಇಡಲ್ಲ. ಯಾವಾಗಲೂ ಲೆಸ್ ದ್ಯಾನ್ 1% ಮಾತ್ರ ಹೋಗ್ತಾರೆ ಎಲ್ಲ ಟ್ರೇಡರ್ಸ್. ಅದು ಫಂಡೆಡ್ ಅಕೌಂಟಲ್ಲಿ ಬಂದರೆ 0.40% ಮಾತ್ರ ರಿಸ್ಕ್ ಇಡಬೇಕು ನಾವು. ಅದ್ರ ಬಗ್ಗೆ ಹೇಳ್ತೀನಂತೆ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಮ್ಯಾಕ್ಸಿಮಮ್ ಓಪನ್ ರಿಸ್ಕ್ PNL -1%ಗೆ ಹೋಗೋ ಹಾಗಿಲ್ಲ. ಯುವರ್ ಫ್ಲೋಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾನ್ ನಾಟ್ ಗೋ ಬಿಲೋ 1%. ಎಷ್ಟಿದೆ ಈಗ, 5K ಅಕೌಂಟ್ ಇದೆ ನಿಮ್ಮ ಹತ್ರ. ಓಕೆ, 5K ಅಕೌಂಟ್ ಇದೆ. ದೆನ್ ಇಲ್ಲಿ ನಿಮ್ಮ ರಿಸ್ಕ್ ಬಂದು ಎಷ್ಟಿರಬೇಕಂಗಿದ್ರೆ ಅಪ್ರಾಕ್ಸ್ $15 to $20 ಮಾತ್ರ ನಿಮ್ಮದು ರಿಸ್ಕ್ ಇರಬೇಕು. ಸಿ, ಏನು ಕೊಟ್ಟಿದ್ದಾರೆ ಇವರು, ಎಲ್ಲೋಯ್ತದು, ಮ್ಯಾಕ್ಸಿಮಮ್ ಇದೆಯಲ್ಲ, ಫ್ಲೋಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಕ್ಯಾನಾಟ್ ಗೋ ಬಿಲೋ 1%. ಈಗ 5Kಗೆ 1% ಅಂತಂದರೆ ಎಷ್ಟಾಗುತ್ತೆ, $50 ಆಗುತ್ತೆ. ಓಕೆ, ನೀವು ಇಲ್ಲಿ $15 to $20 ರಿಸ್ಕ್ ಇಟ್ಕೊಂಡ್ರೆ, ಓಕೆ, $20 ರಿಸ್ಕ್ ಇಟ್ಕೊಂಡ್ರೆ 1:2 ತೆಗೆದ್ರೆ ನಿಮ್ಮದು $40 ಪ್ರಾಫಿಟ್ ಆಗುತ್ತೆ. $15 ರಿಸ್ಕ್ ಇಟ್ಕೊಂಡ್ರೆ 1:2 ತೆಗೆದ್ರೆ ಎಷ್ಟಾಗ್ಬೋದು, $30K ಆಗುತ್ತೆ, $30 ಆಗುತ್ತೆ. ಓಕೆ, ಸೊ ನಿಮ್ಮದು ಫ್ಲೋಟಿಂಗ್ PNL ಏನಿರುತ್ತೋ $50 ಮೇಲೆ ಹೋಗಬಾರ್ದು, $50 ಕೆಳಗಡೆ ಹೋಗಬಾರ್ದು ಫ್ಲೋಟಿಂಗ್ PNL 5K ಅಕೌಂಟಿಗೆ. ಅದೇ ನಿಮ್ಮದು 10K ಇತ್ತು ಅಂತಂದರೆ $100 ನಿಮ್ಮ ಪ್ರಾಫಿಟ್ ಆಗಿರಲಿ ಲಾಸ್ ಆಗಿರಲಿ ಒಂದೇ ಟ್ರೇಡಲ್ಲಿ $100 ಮೇಲೆ ಹೋಗಬಾರ್ದು, $100 ಕೆಳಗಡೆ ಬರಬಾರ್ದು. ಓಕೆ, ಇದು ಬಂದು ಮ್ಯಾಕ್ಸಿಮಮ್ ಫ್ಲೋಟಿಂಗ್ PNL. ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ. ಓಕೆ, ಆ್ಯಂಡ್ 30 ದಿನದಲ್ಲಿ ಅಟ್ಲೀಸ್ಟ್ ಆಗಿ 7 ಡೇಸ್ ಆದರೂ ಪ್ರಾಫಿಟೇಬಲ್ ಡೇಸ್ ನಿಮ್ಮದು ಆಗಿರಲೇಬೇಕು. ಒಂದೇ ದಿನ ನಾನು $50 ಪ್ರಾಫಿಟ್ ಮಾಡಿದೆ, $100 ಪ್ರಾಫಿಟ್ ಮಾಡಿದೆ ಒಂದೇ ದಿನ. ಓಕೆ, ಈಗ ಒಂದು ದಿನದಲ್ಲಿ 4 ಟ್ರೇಡ್ ಮಾಡ್ತೀನಿ ನಾನು, 4 ಟ್ರೇಡು $40 $120 $160 ಪ್ರಾಫಿಟ್ ಆಯಿತು ಅಂದ್ಕೊಳ್ಳಿ. ಲೆಸ್ ದೆನ್ $50 ಪರ್ ಟ್ರೇಡ್ ವಿನ್ನಿಂಗ್ ನಂದು ಇರೋದು. ಬಟ್ 4-5 ಟ್ರೇಡ್ ವಿನ್ ಆಗಿದ್ದೀನಿ ನಾನು. ಓಕೆ, ಓವರಾಲ್ ನಂದು $150 ಪ್ರಾಫಿಟ್ ಆಗಿದೆ. ಸೊ ನಾನು ಅದನ್ನೇನು ಮಾಡ್ತೀನಿ, ವಿಡ್ರಾ ಮಾಡ್ತೀನಿ ಅಂತ ಅಂದ್ಕೊಳ್ಳಿ ಒಂದಿನ. ಸರಿ, ಓಕೆ, ವಿಡ್ರಾವಲ್ ಆಗುತ್ತೆ. ಅದಾದಮೇಲೆ
ಈ 1 ಮಂತ್ ಕಂಪ್ಲೀಟ್ ಆದಮೇಲೆ ನಿಮ್ಮದು ನೆಕ್ಸ್ಟ್ ಮಂತಿಂದ ಏನಿರುತ್ತಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಈ ರೂಲ್. ಪ್ರತಿ 30 ದಿನಕ್ಕೆ 7 ದಿನ ಆದರೂ ಗ್ರೀನಲ್ಲಿ ಕ್ಲೋಸ್ ಆಗಿರಬೇಕು. ಬರೀ ಗ್ರೀನ್ ಕ್ಲೋಸ್ ಆಗಬಾರ್ದು, ಅದ್ರ ಜೊತೆಗೆ ನಿಮ್ಮ ಅಕೌಂಟ್ ಸೈಜಲ್ಲಿ 0.2% ಆದರೂ ಪ್ರಾಫಿಟ್ ಇರಲೇಬೇಕು. ಓಕೆ, 1% ಅಂದರೆ ಎಷ್ಟಾಗುತ್ತೆ? 5K ಅಕೌಂಟಿಗೆ $50 ಆಯಿತು. 5K ಅಕೌಂಟಿಗೆ 1% ಅಂದರೆ $50 ಆಯಿತು. ಓಕೆ, 0.25% ಅಂದರೆ ಎಷ್ಟಾಗುತ್ತೆ? 0.25 ಅಂತಂದರೆ ಅಪ್ರಾಕ್ಸಿಮೇಟ್ $15 ಆಸ್ಪಾಸಲ್ಲಿದೆ. $12 ಅಷ್ಟಾದರೂ ಪ್ರಾಫಿಟ್ ಮಾಡಲೇಬೇಕು ನೀವು. ಓಕೆ, ಇದನ್ನು ನೀವು ತಲೆ ಇಟ್ಕೊಳ್ಳಿ. ಆಫ್ಟರ್ ಕಂಪ್ಲೀಟಿಂಗ್ 1 ಮಂತ್ ಕಂಪ್ಲೀಟ್ ಆದಮೇಲೆ 30 ದಿನಕ್ಕೆ 7 ದಿನ ಆದರೂ ಗ್ರೀನ್ ಕ್ಲೋಸ್ ಆಗಿರಲೇಬೇಕು, ಅದು ಕೂಡ 0.25%. ನ್ಯೂಸ್ ಟ್ರೇಡಿಂಗ್ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್. ನ್ಯೂಸ್ ಓಪನ್ ಆಗೋಕ್ಕಿಂತ ಮೊದಲು 10 ನಿಮಿಷ. ಓಕೆ, ನಿಮ್ದೇನಾದರೂ ಈಗ ಟ್ರೇಡ್ ಓಪನ್ ಆಗಿತ್ತು, ಆಲ್ರೆಡಿ ಟ್ರೇಡ್ ನಿಮ್ಮದು ಇಲ್ಲಿ ಓಪನ್ ಇರುತ್ತೆ. ಟ್ರೇಡ್ ಓಪನ್ ಇದ್ದಾಗ ಓಹೋ ನ್ಯೂಸ್ ಕಂಪ್ಲೀಟ್ ಆಯಿತಾ? ನಮ್ದು ಆ್ಯಕ್ಚುಲಿ ಇಲ್ಲಿ ಸೆಲ್ ಸೆಟಪ್ ಫಸ್ಟ್ ಬೈಯಿಂಗ್ ಕಡೆ ಲಿಕ್ವಿಡಿಟಿ ಔಟ್ ಮಾಡಿ ಆಮೇಲೆ ಸೆಲ್ಲಿಂಗ್ ಕಡೆ ಲಿಕ್ವಿಡಿಟಿ ಔಟ್ ಮಾಡಿರೋದು. ಪುಣ್ಯಕ್ಕೆ ನಂದು ಆರ್ಡರ್ ಎಕ್ಸಿಕ್ಯೂಟ್ ಆಗಿರಲಿಲ್ಲ. ಇಟ್ಸ್ ಓಕೆ. ಓಕೆ, ಎಲ್ಲಿತ್ತು ನಮ್ಮದು? ಮಿನಿಮಮ್ ಪ್ರಾಫಿಟೇಬಲ್ ಡೇಸ್ ಆಯಿತು. ನ್ಯೂಸ್ ಟ್ರೇಡಿಂಗ್ ಅಲೋ ಮಾಡಿದ್ದಾರೆ ಇಲ್ಲ. ಓಕೆ, ಡನ್. ಸಿ, ಈಗ ಕರೆಕ್ಟಾಗಿ 6 ಗಂಟೆಗೆ ನ್ಯೂಸ್ ಇತ್ತು, 6 PM ರೈಟ್. ಈ ನ್ಯೂಸ್ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು 10 ನಿಮಿಷ ಮೊದಲೇ 10 ಮಿನಿಟ್ಸ್ ಮೊದಲೇ ನೀವು ಟ್ರೇಡ್ನ ಕ್ಲೋಸ್ ಮಾಡಿರಲೇಬೇಕು, ಯಾವ್ದಾದ್ರು ಓಪನ್ ಇತ್ತು ಅಂದರೆ ಟ್ರೇಡ್. ಈ ನ್ಯೂಸ್ ಕಂಪ್ಲೀಟ್ ಆಗಿ 10 ಮಿನಿಟ್ಸ್ ಆದಮೇಲೆ ನೀವು ನೆಕ್ಸ್ಟ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇನ್ ಬಿಟ್ವೀನ್ ಯಾವುದೇ ಕಾರಣಕ್ಕೂ ಟ್ರೇಡ್ ಓಪನ್ ಮಾಡೋ ಹಾಗಿಲ್ಲ. ಓಕೆ, 6 ಗಂಟೆಗೆ ನ್ಯೂಸ್ ಇತ್ತು, 5:50ಕ್ಕೆ ಯಾವುದೇ ಪೊಸಿಷನ್ಸ್ ಓಪನ್ ಇರಬಾರ್ದು. ನೀವು ಓಪನ್ ಮಾಡೋದಿತ್ತು ಅಂದರೂ ಕೂಡ 6:10 ನಂತರ ನೀವು ಪೊಸಿಷನ್ಸ್ನ ಓಪನ್ ಮಾಡಬೇಕು. ದಿಸ್ ಈಸ್ ಮೇಜರ್ ರೂಲ್. ಫಸ್ಟ್ ಟೈಮ್ ನಿಮಗೆ ವಾರನ್ ಮಾಡ್ತಾರೆ, ಸೆಕೆಂಡ್ ಟೈಮ್ ನಿಮ್ಮ ಅಕೌಂಟ್ನ ಬ್ರೀಚ್ ಮಾಡ್ತಾರೆ. ಓಕೆ, ಸೊ ಇದ್ರ ಮೇಲೆ ಗಮನ ಇರಲಿ. ವೀಕೆಂಡ್ಸ್ ಹೋಲ್ಡಿಂಗ್ಸ್ ಅಂತೂ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್. ಇಲ್ಲಿ ಎಲ್ಲ ಅಕೌಂಟಿಗೂ ವೀಕೆಂಡ್ಸಲ್ಲಿ ಹೋಲ್ಡ್ ಮಾಡ್ಬೋದಾಗಿತ್ತು. ಇಲ್ಲಿ 4 ಅಕೌಂಟಿಗೂ ವೀಕೆಂಡ್ಸಲ್ಲಿ ನೀವು ಹೋಲ್ಡ್ ಮಾಡ್ಬೋದಾಗಿತ್ತು, ಓವರ್ ನೈಟ್ ಹೋಲ್ಡ್ ಮಾಡ್ಬೋದಾಗಿತ್ತು. ಇಲ್ಲಿ ವೀಕೆಂಡ್ಸ್ ಹೋಲ್ಡಿಂಗ್ ಕಂಪ್ಲೀಟ್ಲಿ ರಿಸ್ಟ್ರಿಕ್ಟೆಡ್. ಅಕೌಂಟ್ ಬ್ರೀಚ್ ಮಾಡ್ತಾರೆ. ನೀವೇನಾದರೂ ಫ್ರೈಡೇ ಟ್ರೇಡ್ ಓಪನ್ ಮಾಡಿ ಮಂಡೇ ಕ್ಲೋಸ್ ಮಾಡಿದರೆ ನಿಮ್ಮ ಅಕೌಂಟ್ ಕತೆ ಮುಗೀತು. ನೆನಪಿರಲಿ ಇದು. ಓಕೆ, ನೆಕ್ಸ್ಟ್ ಇನ್ ಆ್ಯಕ್ಟಿವಿಟೀಸ್ 30 ಡೇಸಲ್ಲಾದರೂ 1 ಟ್ರೇಡ್ ಆದರೂ ಮಾಡಲೇಬೇಕು ಆ್ಯಸ್ ಯೂಶ್ವಲ್. ಅದರಲ್ಲಂತೂ ಏನು ದೋಖಾನ ಮಾಡಿಲ್ಲ, ಎಲ್ಲದರಲ್ಲೂ ಯೂನಿವರ್ಸಲ್ ರೂಲ್ ಅದು. 1.2% ರಿಸ್ಕ್ ಗೈಡ್ಲೈನ್ಸ್. ಓಕೆ, ನೋ ರಿಸ್ಟ್ರಿಕ್ಷನ್ಸ್. ನೀವು ಇಲ್ಲಿ ಒಂದೇ ಟ್ರೇಡಿಗೆ 1%ಗಿಂತ ಜಾಸ್ತಿ ರಿಸ್ಕ್ ಇಡಬಹುದು, ಬಟ್ ದುಡ್ಡನ್ನ ಕಳೀಬಾರ್ದು, ಅಷ್ಟು ಲಾಸ್ ಮಾಡ್ಕೋಬಾರ್ದು ಅಂತ ಕೊಟ್ಟಿರೋದಷ್ಟೇ. ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಬ್ರೀಚ್ ಆಗುತ್ತೆ. ಹೇಳಿ, ಕ್ವೆಶನ್ ಯಾರೋ ಏನೋ ರೈಸ್ ಮಾಡಿದ್ರಿ? ಎನಿ ಕ್ವೆಶನ್? ಓಕೆ, ಓವರ್ ನೈಟ್ ಹೋಲ್ಡಿಂಗ್ಸ್ ಅಂತೂ ಅಲೋ ಮಾಡಿದ್ದಾರೆ. ಅಂದರೆ ಮಂಡೇ ಟು ಫ್ರೈಡೇ ನೀವು ರಾತ್ರಿ ಎಲ್ಲ ಹೋಲ್ಡ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ವೀಕೆಂಡ್ಸ್ ಹೋಲ್ಡಿಂಗ್ಸ್ ಮಾತ್ರ ಇಲ್ಲಿ ರಿಸ್ಟ್ರಿಕ್ಟೆಡ್, ಬಿಕಾಸ್ ಈ ರೂಲ್ ಮೊದಲೇ ಇರಲಿಲ್ಲ. ಒಂದು 3 to 4 months, ಐ ಥಿಂಕ್ ಫೆಬ್ರವರಿ ಮಾರ್ಚ್ ಈ ತಿಂಗಳಲ್ಲಿ ಈ ರೂಲ್ ಚೇಂಜ್ ಆಗಿರೋದು. ವೀಕೆಂಡ್ಸಲ್ಲಿ ಹೋಲ್ಡ್ ಮಾಡ್ಬೋದಾಗಿತ್ತು. ಯಾವಾಗ ಇರಾನ್ ಇಸ್ರೇಲ್ ವಾರ್ ಸ್ಟಾರ್ಟ್ ಆಯಿತು ಆವಾಗ ಮಾರ್ಕೆಟಲ್ಲಿ ಮ್ಯಾನಿಪ್ಯುಲೇಷನ್ ಗೋಲ್ಡಲ್ಲಿ ಸುಮಾರು ಪಂಪ್ ನೋಡೋಕೆ ಸಿಕ್ತು. ಅಲ್ಲಿಂದ ಆವಾಗ ಏನು ಮಾಡಿಬಿಟ್ರು ಇವರು, ಕಂಪ್ಲೀಟಾಗಿ ಈ ರೂಲ್ನ ತೆಗ್ದಾಕ್ಬಿಟ್ರು. ಓಕೆ, ಈ ರೂಲ್ನ ತೆಗ್ದಾಕಿ ವೀಕೆಂಡ್ಸ್ ಹೋಲ್ಡಿಂಗ್ನ ರಿಸ್ಟ್ರಿಕ್ಟೆಡ್ ಮಾಡಿಬಿಟ್ರು. ಓಕೆ, ಓವರ್ ನೈಟ್ ಹೋಲ್ಡಿಂಗ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ವೀಕೆಂಡ್ಸಲ್ಲಿ ಹೋಲ್ಡಿಂಗ್ ಮಾಡೋ ಹಾಗಿಲ್ಲ. ಲೆವರೇಜ್ ಬಗ್ಗೆ ಮಾತಾಡೋ ಹಾಗಿಲ್ಲ, ಬಿಕಾಸ್ ನಮ್ಮ ಹತ್ರ ಮಾರ್ಜಿನ್ ಸಫಿಷಿಯೆಂಟ್ ಇದೆ. ಆ್ಯಂಡ್ ಸ್ಪ್ಲಿಟ್ ವಿಚಾರ ಬಂದರೆ ಯು ಕ್ಯಾನ್ ರಿಕ್ವೆಸ್ಟ್ ಎವ್ರಿ 14 days. ಓಕೆ, ಎವ್ರಿ 14 daysಗೆ ರಿಕ್ವೆಸ್ಟ್ ಹಾಕ್ಬೋದು ನೀವು. ಇಲ್ಲಿ 95% ಸ್ಪ್ಲಿಟ್ ಸಿಗುತ್ತೆ. ಮಿನಿಮಮ್ ರಿವಾರ್ಡ್ ಬಂದು 1% ಆದರೂ ಇರಲೇಬೇಕು. $5,000ಗೆ 1% ಅಂದರೆ $50 ನೀವು ವಿಡ್ರಾವಲ್ ಕೊಡಲೇಬೇಕು ಮಿನಿಮಮ್. ಆ್ಯಂಡ್ ಕನ್ಸಿಸ್ಟೆನ್ಸಿ ಸ್ಕೋರ್ ಬಂದು 15%. ಆವಾಗಲೇ ಹೇಳಿದ್ವಲ್ಲ, ಈ 14 ದಿನದಲ್ಲಿ ನಮಗೆ ಟ್ರೇಡ್ ಮಾಡೋಕ್ಕೆ ಅವಕಾಶ ಇರೋದು ಎಷ್ಟು ದಿನ ಹಂಗಿದ್ರೆ? 2 ವಾರ. ಈ 2 ವಾರದಲ್ಲಿ 4 ವೀಕೆಂಡ್ಸ್ ಬರುತ್ತೆ, ಸ್ಯಾಟರ್ಡೆ ಸಂಡೇ ರೈಟ್. ಇನ್ನು ಮಿಕ್ಕೋದು ನಮ್ಮ ಹತ್ರ 10 ದಿನ. ಈ 10 ದಿನದಲ್ಲಿ ಮಾಡಿರೋ ಪ್ರಾಫಿಟ್ಸ್ನ ಎಲ್ಲದನ್ನು ಆವ್ರೇಜ್ ಮಾಡಬೇಕು. ಓಕೆ, ಎಲ್ಲದನ್ನು ಕೂಡಿಸಿ ಡಿವೈಡೆಡ್ ಬೈ ಟೋಟಲ್ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್. ಯಾವ ದಿನದ್ದು ಹೈಯೆಸ್ಟ್ ಪ್ರಾಫಿಟ್ ಇರುತ್ತೋ ಅದನ್ನು ಡಿವೈಡ್ ಮಾಡಬೇಕು, ಮಲ್ಟಿಪ್ಲೈಡ್ ಬೈ ನಂಬರ್ ಆಫ್ ಟ್ರೇಡಿಂಗ್ ಡೇಸ್. ಓಕೆ, ಸೊ ನಿಮ್ಮದಲ್ಲಿ ಸ್ಕೋರ್ ಬಂದು ಲೆಸ್ ದ್ಯಾನ್ 15% ಬಂದರೆ ಮಾತ್ರ ನಿಮಗೆ ಪೇಔಟ್ ಸಿಗುತ್ತೆ. 15% ಕ್ರಾಸ್ ಆಯಿತು ಅಂತಂದರೆ ನಿಮಗೆ ಪೇಔಟ್ ಸಿಗಲ್ಲ. ಓಕೆ, ಇದೊಂದು ಸ್ವಲ್ಪ ಗಮನ ಇರಲಿ 15% ಕನ್ಸಿಸ್ಟೆನ್ಸಿ ರೂಲ್ ಬಗ್ಗೆ. ಆ್ಯಂಡ್ ರಿಸ್ಕ್ ಗಾರ್ಡ್ ಬಿಗ್ಗೆಸ್ಟ್ ಲಾಸ್ ಕೆನಾಟ್ ಬಿ ಎಕ್ಸೀಡ್ ಬಿಗ್ಗೆಸ್ಟ್ ವಿನ್. ಸೊ ಇದೊಂದು ಹೊಸದಾಗಿ ಆ್ಯಡ್ ಆಗಿರೋ ರೂಲ್ ಇದು. ಬಿಗ್ಗೆಸ್ಟ್ ಲಾಸ್ ಕೆನಾಟ್ ಎಕ್ಸೀಡ್ ಬಿಗ್ಗೆಸ್ಟ್ ವಿನ್.
ಫಾರ್ ಎಕ್ಸಾಂಪಲ್ ನಿಮ್ಮದು 10 ದಿನದ ಟ್ರೇಡಿಂಗ್ ಜರ್ನಿ ಒಳಗಡೆ ನಿಮ್ಮದು ಹೈಯೆಸ್ಟ್ ಪ್ರಾಫಿಟ್ $100 ಇತ್ತು ಅಂತಂದರೆ ನಿಮ್ಮದು ಹೈಯೆಸ್ಟ್ ಲಾಸ್ $100 ಮೇಲ್ಗಡೆ ಹೋಗಿರಬಾರ್ದು. ಓಕೆ, $100 ಬೇಕಿದ್ರೆ ಲಾಸ್ ಆಗಲಿ, 101 ಆಗಿರಬಾರ್ದು. ಇದೊಂದು ಗಮನ ಇರಲಿ. ಸೇಫ್ಟಿ ನೆಟ್ ಅಂತ ಕೊಟ್ಟಿದ್ದಾರೆ. ದ ಫಸ್ಟ್ 3% ಪ್ರಾಫಿಟ್ ಕ್ಯಾನ್ ನಾಟ್ ಬಿ ರಿಕ್ವೆಸ್ಟೆಡ್. ಫಸ್ಟ್ 3% ಮಾಡಿರೋ ಪ್ರಾಫಿಟ್ ಅದು ಯಾವುದು ರಿಕ್ವೆಸ್ಟ್ ಹಾಕೋಕ್ಕಾಗಲ್ಲ. ಇದೊಂದು ತಲೆ ಇಟ್ಕೊಂಬಿಡಿ. ಫಸ್ಟ್ 3% ಅಂದರೆ ಎಷ್ಟಾಗುತ್ತೆ? $150. $150 ಇದು ನಿಮ್ಮ ಮಾರ್ಜಿನ್ ಆಗಿ ಉಳ್ಕೊಳ್ಳುತ್ತೆ. ಓಕೆ, ಸೊ ಫಸ್ಟ್ 3% ಅಂದರೆ ಎಷ್ಟಾಗುತ್ತೆ ಹೇಳಿ? $150 ಅಲ್ಲ, 5K ಅಕೌಂಟಿಗೆ. ಎಸ್, $150 ಆಗುತ್ತೆ. ಸೊ ಮೊದಲಿಗೆ ಮಾಡಿರೋ $150 ಇದು ನಿಮಗೆ ಮಾರ್ಜಿನ್ ಆಗಿ ಉಳ್ಕೊಳ್ಳುತ್ತೆ. ಇದನ್ನು ನೀವು ಪೇಔಟ್ ರಿಕ್ವೆಸ್ಟ್ ಹಾಕೋಕ್ಕಾಗಲ್ಲ. ಅದ್ರ ಮೇಲ್ಗಡೆ ಮಾಡಿರೋ ಪ್ರಾಫಿಟ್ಸ್ನೆಲ್ಲದನ್ನು ವಿಡ್ರಾ ಮಾಡ್ಕೋಬೋದು. ದಿಸ್ ಈಸ್ ಅಬೌಟ್ ಇನ್ಸ್ಟಂಟ್ ಅಕೌಂಟ್. ದೆನ್ ಹಂಗಿದ್ರೆ ಚಾಲೆಂಜ್ ಬೈ ಮಾಡೋದಿತ್ತು ಅಂತಂದರೆ ಯಾವ ಥರ ಮಾಡಬೇಕು? ಲೆಟ್ ಮೀ ಲಾಗಿನ್. ನೀವು ಇಲ್ಲಿ ಬೇಕಿದ್ರೆ ಡೆಮೋ ಅಕೌಂಟ್ ಕೂಡ ಬೈ ಮಾಡ್ಬೋದು. ಓಕೆ, ನಿಮ್ಗೆ ಯಾವುದಾದ್ರೂ ಅಕೌಂಟ್ ಬೇಕಿತ್ತು ಅಂತಂದರೆ ಸುಮ್ಮನೆ ಒಂದ್ಸರಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತೀನಿ, ನಾನು ನೋಡ್ತೀನಿ ಅನ್ನೋರು ಬೇಕಿದ್ರೆ ಇಲ್ಲಿ ಡೆಮೋ ಅಕೌಂಟ್ ಕೂಡ ಬೈ ಮಾಡ್ಬೋದು. ಓಕೆ, ಲೆಟ್ ಮೀ ಲಾಗಿನ್ ಮಾಡ್ತೀನಿ ರೀ, ಒಂದು ನಿಮಿಷ. ಸೊ ಇದು ನಮ್ಮ ಹೋಮ್ ಪೇಜ್ ಆಗಿರುತ್ತೆ. ಓಕೆ, ಈ ಹೋಮ್ ಪೇಜಲ್ಲಿ ನೀವು ಇಲ್ಲಿ ಪ್ಲಸ್ ಐಕಾನ್ನ ಕ್ಲಿಕ್ ಮಾಡಿದರೆ ನಿಮ್ಗೆ ಯಾವ ಅಕೌಂಟ್ ಬೇಕೋ ಆ ಅಕೌಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. 0 ಅಕೌಂಟ್ ಬೇಕಂದರೆ 0 ಅಕೌಂಟ್, ಸ್ಟೆಪ್ 1 ಬೇಕಂದರೆ ಸ್ಟೆಪ್ 1, 2 ಸ್ಟೆಪ್ ಬೇಕಾದರೆ 2 ಸ್ಟೆಪ್. ಈ 2 ಸ್ಟೆಪ್ಪಲ್ಲಿ ಫ್ಲೆಕ್ಸ್ ಬೇಕಂದರೆ ಫ್ಲೆಕ್ಸ್, ಪ್ರೋ ಬೇಕಾದರೆ ಪ್ರೋ, ಸ್ಟ್ಯಾಂಡರ್ಡ್ ಬೇಕಾದರೆ ಸ್ಟ್ಯಾಂಡರ್ಡ್. ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಸ್ಟ್ಯಾಂಡರ್ಡ್ ಅಕೌಂಟ್ಸ್ ಹೈಯೆಸ್ಟ್ ಪ್ರಾಫಿಟ್ ಸ್ಪ್ಲಿಟ್ ಸಿಗುತ್ತೆ. ಪ್ರೋ ಅಕೌಂಟಲ್ಲಿ ಲೋಯೆಸ್ಟ್ ಪ್ರಾಫಿಟ್ ಟಾರ್ಗೆಟ್ ಇರುತ್ತೆ. ಫ್ಲೆಕ್ಸ್ ಅಕೌಂಟಲ್ಲಿ ಬಿಗ್ಗೆಸ್ಟ್ ಮ್ಯಾಕ್ಸಿಮಮ್ ಲಾಸ್ ಇರುತ್ತೆ. ನಿಮ್ಮ ಕಂಫರ್ಟೇಬಲ್ ಮೇಲೆ ನಿಮ್ಗೆ ಯಾವ್ದು ಬೇಕೋ ಆ ಅಕೌಂಟ್ನ ಚೂಸ್ ಮಾಡಿ. ಆ್ಯಂಡ್ ಕೆಳಗಡೆ ಬಂದರೆ ಇಲ್ಲಿ ಮತ್ತು ಎಲ್ಲಿದೆ ಏನಿದೆ ಅಕೌಂಟ್ ಸೈಜ್ ನಿಮಗೆ 5K ಬೇಕಾದರೆ 5K, 10K ಬೇಕಾದರೆ 10K, 25K, 50K, 100K. ಓಕೆ, ನಾನು ಪ್ರಿಫರ್ ಮಾಡೋದು 5, 10, 25 ಇಷ್ಟರಲ್ಲೇ ನಿಮಗೆ ನಾನು ಪ್ರಿಫರ್ ಮಾಡ್ತೀನಿ. ಸೊ ಬೇಸಿಕ್ ಬಿಗಿನರ್ಸ್ ಎಲ್ಲ 5K ಇಂದ ಹೋಗಿ 5K ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಮಗೆ ಟ್ರೇಡ್ ಮಾಡೋಕ್ಕೆ 3 ಪ್ಲ್ಯಾಟ್ಫಾರ್ಮ್ ಅವೈಲೇಬಲ್ ಇದೆ. ಮೆಟಾ ಟ್ರೇಡರ್ 5, ಮ್ಯಾಚ್ ಟ್ರೇಡರ್, ಸಿ ಟ್ರೇಡರ್. ನಾನು ಪ್ರಿಫರ್ ಮಾಡೋದು ಮೆಟಾ ಟ್ರೇಡರ್, ಯಾಕಂದರೆ ನಮಗೆ ಫ್ರೀಲೇ ಅವೈಲೇಬಲ್ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್ ಇದು. ಮ್ಯಾಚ್ ಟ್ರೇಡರ್ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ಟ್ರೇಡ್ ಗ್ಲಿಚಿ ಅಂತ ಫೀಲ್ ಆಗುತ್ತೆ. ಸಿ ಟ್ರೇಡರ್ ಸಖತ್ತಾಗಿದೆ, ಬಟ್ ಇದರಲ್ಲಿ ಸ್ವಲ್ಪ ನಾವು ಕಾಸ್ಟ್ಲಿ ಬೀಳುತ್ತೆ ನಮಗೆ ಇದರಲ್ಲಿ. ಓಕೆ, $34 ಪ್ಲಸ್ $20 ನಾವು ಈ ಸಿ ಟ್ರೇಡರ್ಗೆ ಕೊಡಬೇಕಾಗುತ್ತೆ. ಅದಕ್ಕೋಸ್ಕರ ಸಿ ಟ್ರೇಡರ್ ನಾನು ಯಾರಿಗೂ ಪ್ರಿಫರ್ ಮಾಡಲ್ಲ. ಬೆಟರ್ ಗೋ ವಿತ್ ಮೆಟಾ ಟ್ರೇಡರ್ 5. ಓಕೆ, ದೆನ್ ನೆಕ್ಸ್ಟು MT5 ಓನ್ಲಿ. ನೆಕ್ಸ್ಟ್ ಏನು ಆಪ್ಷನ್ ಇದೆ? ಆಂಡ್ರಾಯ್ಡ್ದು MT5 ನ ಗ್ರೂಪಲ್ಲಿ ಹಾಕ್ಬಿಡಿ ಲಿಂಕ್. ಎಸ್ ರೈಟ್, ಅವನು ಮಿಸ್ ಮಾಡಿದ್ದಾನಲ್ಲ, ಕಳಿಸ್ತೀನಿ ಅಂತ ಹೇಳಿದ್ದೆ, ಕಳಿಸ್ತೀನಂತೆ. ಓಕೆ, ಇಷ್ಟೇ ನಮ್ಮದು ಆಪ್ಷನ್ ಇರೋದಿಲ್ಲಿ. ನಿಮ್ಗೆ ಅಕೌಂಟ್ ಸೈಜ್ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಯಾವ ಟೈಪ್ ಅಕೌಂಟ್ ಬೇಕೋ ಆ ಟೈಪ್ನ ಅಕೌಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಮೆಟಾ ಟ್ರೇಡರ್ 5 ಸೆಲೆಕ್ಟ್ ಮಾಡಬೇಕು. ದೆನ್ ಇಲ್ಲಿ ಸ್ವ್ಯಾಪ್ ಫ್ರೀ ಅಂತ ಆಪ್ಷನ್ ಇದೆ. ಓಕೆ, ಇದನ್ನು MT5 ಓನ್ಲಿ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇನ್ನು ಇಲ್ಲಿ ಬೈ ನಾವು ಅಂತ ಕೊಡಬೇಕು. ಬೈ ನಾವು ಅಂತ ಕೊಟ್ಟರೆ ನೆಕ್ಸ್ಟ್ ನಮಗೆ ಅವಕಾಶ ಇರೋದು ಎಲ್ಲೋಯ್ತ್ರಿ ನಮ್ಮದು ಬೈ ನಾವು. ಹಾಂ, ಇಲ್ಲಿ ನಮಗೆ ಆಪ್ಷನ್ ಕೊಟ್ಟಿರೋದು ಇಲ್ಲಿದೆ ನೋಡಿ, ಕೆಳಗಡೆ ನೋಡ್ಬೋದು. ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್, ಕ್ರಿಪ್ಟೋ ಆ್ಯಂಡ್ ಮಿಕ್ಕಿರೋದು ಯಾರ್ದು ಹತ್ರನೂ ಇರಲ್ಲ ಅಂದ್ಕೊಳ್ತೀನಿ ಇವೆಲ್ಲ ಪೇ. ಸೊ ನಮಗೆ ಆಪ್ಷನ್ ಇರೋದು ಎರಡೆರಡು, ಕ್ರಿಪ್ಟೋ ಇಲ್ಲ ಅಂತಂದರೆ ಕ್ರೆಡಿಟ್ ಕಾರ್ಡ್ ಆರ್ ಡೆಬಿಟ್ ಕಾರ್ಡ್. ನಿಮ್ಮ ಹತ್ರ ನಾನು ಪ್ರಿಫರ್ ಮಾಡೋದು ಬೆಟರ್ ವೇ ಯಾವುದು ಅಂತಂದರೆ ಕಾರ್ಡಿಂದ ಬೈ ಮಾಡಿಬಿಡಿ. ಕ್ರಿಪ್ಟೋಯಿಂದ ಮಾಡೋದು ಸ್ವಲ್ಪ ಬಿಗಿನರ್ಸಿಗೆ ಕಷ್ಟ ಅನಿಸ್ಬೋದು. ನಿಮ್ಮ ಹತ್ರ ವೀಸಾ ಅಥವಾ ಮಾಸ್ಟರ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್, ವಾಟ್ ಎವರ್, ವೀಸಾ ಅಥವಾ ಮಾಸ್ಟರ್ ಕಾರ್ಡ್ ನಿಮ್ಮ ಹತ್ರ ಇಲ್ಲದೆ ಅಂತಂದ್ರು ಬ್ಯಾಂಕಿಗೆ ಹೋಗಿ ಅದನ್ನೊಂದು ರಿಕ್ವೆಸ್ಟ್ ಹಾಕಿದರೆ, ರಿಕ್ವೆಸ್ಟ್ ಮೀನ್ಸ್ ಒಂದು ಲೆಟರ್ ಕೊಡ್ತಾರೆ, ಫಾರಮ್ ಕೊಡ್ತಾರೆ. ಆ ಫಾರಮ್ನ ಫಿಲ್ ಮಾಡಿ ಹಳೆಯ ಕಾರ್ಡ್ನ ಬ್ಲಾಕ್ ಮಾಡ್ತಾರೆ, ಹೊಸ ಕಾರ್ಡ್ನ ಕೊಡ್ತಾರೆ. ಬರೀ ಒಂದು $200-300 ಚಾರ್ಜ್ ಮಾಡ್ಬೋದೇನೋ, ಐ ಥಿಂಕ್ ಅಷ್ಟೇ ಚಾರ್ಜ್ ಮಾಡ್ತಾರೆ. ಎಲ್ಲ ಬ್ಯಾಂಕಿಂದ ಅಷ್ಟೇ ಚಾರ್ಜಸ್ ಇರೋದು. ವೀಸಾ ಅಥವಾ ಮಾಸ್ಟರ್ ಕಾರ್ಡ್ನ ನೀವು ಅಪ್ಲೈ ಮಾಡಿ, ವಿತಿನ್ 10 ಡೇಸಲ್ಲಿ ನಿಮಗೆ ಆ ಕಾರ್ಡ್ ರಿಸೀವ್ ಆಗುತ್ತೆ. ಆ ಕಾರ್ಡ್ ರಿಸೀವ್ ಆದಮೇಲೆ ನಿಮ್ಮ ಬ್ಯಾಂಕಿನ ಇದಿರುತ್ತಲ್ಲ, ಏನು ಹೇಳಿ, ಆನ್ಲೈನ್ ಬ್ಯಾಂಕಿಂಗ್ ಅಪ್ಲಿಕೇಶನ್, ಅದನ್ನು ಓಪನ್ ಮಾಡ್ಕೊಳ್ಳಿ, ಆ ಕಾರ್ಡ್ನ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ದೆನ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಡಿಫಾಲ್ಟ್ ಆಗಿ ಆಫ್ ಆಗಿರುತ್ತೆ, ಅದನ್ನು ನೀವು ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡ್ಮೇಲೆ ನಿಮ್ಮ ಕಾರ್ಡಿಂದ ಪೇಮೆಂಟ್ ಇಲ್ಲಿ ಸಕ್ಸಸ್ ಆಗೋದು. ಇಲ್ಲ ಅಂತಂದರೆ
ಪೇಮೆಂಟ್ ಡಿಕ್ಲೈನ್ ಆಗುತ್ತೆ ಬ್ಯಾಂಕ್ ಕಡೆಯಿಂದ. ಬಿಕಾಸ್ ನಾವು ಟ್ರಾನ್ಸಾಕ್ಷನ್ ಮಾಡ್ತಿರೋದು ಡೊಮೆಸ್ಟಿಕ್ ಟ್ರಾನ್ಸಾಕ್ಷನ್ ಅಲ್ಲ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಮಾಡಬೇಕು ಅಂತಂದರೆ ಬ್ಯಾಂಕ್ ಕಡೆಯಿಂದ ನಮಗೆ ಆಕ್ಸೆಸ್ ಕೊಟ್ಟಿರಬೇಕು. ಓಕೆ, ಅದಕ್ಕೋಸ್ಕರ ನಿಮ್ಮ ಬ್ಯಾಂಕಿಂಗ್ ಆ್ಯಪಲ್ಲಿ ಸೊ ಕೆನರಾ ಬ್ಯಾಂಕ್ ಇದ್ದರೆ ಕೆನರಾ ಆನ್ಲೈನ್ ಬ್ಯಾಂಕ್ ಅಂತೇನೋ ಆಪ್ಷನ್ ಇದೆ, SBI ಇದ್ದವರಿಗೆ ಯೋನೋ ಆಪ್ಷನ್ ಇದೆ. ಸೊ ಎಲ್ಲ ಬ್ಯಾಂಕ್ ಅಕೌಂಟಿಗೂ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಬ್ಯಾಂಕಿಂಗ್ ಆ್ಯಪ್ ಇದೆ. ಆ ಆ್ಯಪಲ್ಲಿ ಹೋಗ್ಬಿಟ್ಟು ನೀವು ಬೇಕಿದ್ರೆ ಆನ್ಲೈನ್ ಟ್ರಾನ್ಸಾಕ್ಷನ್ ಅದನ್ನು ಡಿಫಾಲ್ಟಾಗಿ ಆನ್ ಮಾಡಬೇಕು. ಆಮೇಲೆ ಇನ್ನೊಂದು ಕಮರ್ಷಿಯಲ್ ಅಂತ ಒಂದೇನೋ ಆಪ್ಷನ್ ಬರುತ್ತೆ ಅದ್ರ ಕೆಳಗಡೆನೆ, ಕಾಮರ್ಸ್ ಅಥವಾ ಕಮರ್ಷಿಯಲ್ ಅಂತೇನೋ ಆಪ್ಷನ್ ಇರುತ್ತೆ, ಅದನ್ನು ಕೂಡ ಆನ್ ಮಾಡಬೇಕು. ಅಲ್ಲಿ ಲಿಮಿಟ್ ಕೇಳುತ್ತೆ ನಿಮಗೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ನೀವು ಆಕ್ಸೆಸ್ ಕೊಡ್ತಿದ್ದೀರಿ. ಸೊ ನಿಮ್ಮ ಅಕೌಂಟ್ ಸೈಜ್ ಏನಾದರೂ ಒಂದು 50K ಅಕೌಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಅಂದರೆ $50 ನೀವು ಪೇ ಮಾಡೋದಿತ್ತು ಅಂತಂದರೆ ಅಲ್ಲಿ ಒಂಚೂರು ಜಾಸ್ತಿ ಸೆಟ್ ಮಾಡಿ. $50 ಅಂತಂದರೆ INR ಅಲ್ಲಿ ಅಪ್ರಾಕ್ಸ್ 4,900 ಆಸ್ಪಾಸಲ್ಲಾಗುತ್ತೆ. $50 ಅಂತಂದರೆ ಅಲ್ಲಿ ನೀವು ಒಂದು 7,000 8,000 ಆಕ್ಸೆಸ್ ಕೊಡಿ. ಓಕೆ, ನೀವೇನಾದರೂ $100 ಪೇ ಮಾಡೋದಿತ್ತು ಅಂತಂದರೆ ಆ $100 ಪೇ ಮಾಡೋದಿತ್ತು ಅಂತಂದರೆ ಅಲ್ಲಿ ನೀವು INR ಕನ್ವರ್ಟ್ ಮಾಡಿದರೆ ಅಪ್ರಾಕ್ಸಿಮೇಟ್ 9,800 ಆಸ್ಪಾಸಲ್ಲಾಗುತ್ತೆ. ಅದನ್ನು ಒಂದು ಸ್ವಲ್ಪ ಆಕ್ಸೆಸಲ್ಲಿ ಒಂದು 11,000 12,000 ಒಂಚೂರು ಜಾಸ್ತಿ ಕೊಡಿ. ದೆನ್ ನೀವು ಬೇಕಿದ್ದರೆ ಟ್ರಾನ್ಸಾಕ್ಷನ್ ಮಾಡ್ಬೋದು, ನಿಮ್ಮ ಅಕೌಂಟ್ನ ಬೈ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನು ಹೇಳೋಕ್ಕಿದೆ? ಓಕೆ, ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ರಿಗೂ ಡೌಟ್ಸ್ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಆ್ಯಂಡ್ 1 more ಸೆಷನ್ ಅರೇಂಜ್ ಮಾಡ್ತೀನಿ ಇನ್ನೊಂದು 3-4 ಡೇಸ್ ಬಿಟ್ಬಿಟ್ಟು. ಅಲ್ಲಿ ಏನು ಹೇಳ್ತೀನಿ ಅಂತಂದರೆ, ನೀವು ಟ್ರಾನ್ಸಾಕ್ಷನ್ ಮಾಡಿರೋ ಪ್ರಾಫಿಟ್ಸ್ನ ಯಾವ ಥರ ತೊಗೋಬೇಕು, ಯಾವುದ್ರಲ್ಲಿ ತೊಗೋಬೇಕು, ಆ್ಯಂಡ್ ಅದನ್ನು ಯಾವ ಥರ ಕನ್ವರ್ಟ್ ಮಾಡಬೇಕು INRಗೆ, ಆ್ಯಂಡ್ ನಿಮ್ದೇನಾದರೂ ಇಯರ್ಲಿ ಇನ್ಕಮ್ ಮೋರ್ ದ್ಯಾನ್ 12 lakh ಇತ್ತು ITR ಫೈಲಿಂಗಲ್ಲಿ ಯಾವ ಥರ ಮೆನ್ಷನ್ ಮಾಡಬೇಕು, ಇದ್ರ ಬಗ್ಗೆ 1 more ಫ್ರೀ ಸೆಷನ್ ಅರೇಂಜ್ ಮಾಡೋಣ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ. ಓಕೆ, ಅದ್ರ ಮೇಲ್ಗಡೆ ವೀಕೆಂಡ್ಸಲ್ಲಿ ಕ್ಲಾಸಸ್ನ ಅರೇಂಜ್ ಮಾಡೋಣಂತೆ. ಓಕೆ, ಹೋಪ್ಫುಲಿ ಎಲ್ರಿಗೂ ಈ ಸೆಷನ್ ಅರ್ಥ ಆಯಿತು ಅಂದ್ಕೊಳ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಇನ್ನು ನಮ್ಮ ಹತ್ರ 12 minutes ಟೈಮ್ ಇದೆ, ಯು ಕ್ಯಾನ್ ಆಸ್ಕ್. ಸರಿ, ಅಕೌಂಟ್ ಹೇಳಿದ್ರೆ ಇದು ಫಸ್ಟ್ ಸ್ಟೆಪ್ ಸ್ವಲ್ಪ ಹಾರ್ಡ್ ಇದೆ. ಹಾಂ, ಸೆಕೆಂಡ್ ಸ್ಟೆಪ್ ಸ್ವಲ್ಪ ಪರವಾಗಿಲ್ಲ ಸರ್. 2 step ಒಳಗಡೆ ಸ್ಟ್ಯಾಂಡರ್ಡ್ ಅಕೌಂಟ್ ಬೆಸ್ಟ್ ಸರ್ ನನ್ನ ಪ್ರಕಾರ. ಹೌದು ಸರ್. ಸ್ಟ್ಯಾಂಡರ್ಡ್ ಆನ್ ಪರ್ಫೆಕ್ಟ್. ನೆಕ್ಸ್ಟು ಇಲ್ಲಿದೆ ನೋಡಿ, ಕ್ಯಾಲೆಂಡರ್ ಓಪನ್ ಮಾಡಿದರೆ ಈ ಕ್ಯಾಲೆಂಡರಲ್ಲಿ ಯಾವ್ಯಾವ ನ್ಯೂಸಿಗೆ ನೀವು ಟ್ರೇಡ್ ಮಾಡಬಾರ್ದು ಅಂತ ಆಲ್ರೆಡಿ ಇಯರ್ಲಿ ಕ್ಯಾಲೆಂಡರ್ ಒಳಗಡೆ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನೋಡಿ ರಿಸ್ಟ್ರಿಕ್ಟೆಡ್, ಇನ್ನು ಮಿಕ್ಕಿರೋ ನ್ಯೂಸಲ್ಲಿ ಟ್ರೇಡ್ ಮಾಡ್ಬೋದು, ಈ ನ್ಯೂಸಲ್ಲೆಲ್ಲ ಟ್ರೇಡ್ ಮಾಡ್ಬೋದು. ಇಲ್ಲಿ ನೋಡಿ ಈ ನ್ಯೂಸಿಗೆ ಮಾಡಬಾರ್ದು, ರಿಸ್ಟ್ರಿಕ್ಟೆಡ್ ಆಲ್ರೆಡಿ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೊಂಡು ಟ್ರೇಡ್ ಮಾಡಿದರೆ ಮುಗೀತು. ಕೇಳಿ, ಯಾರೋ ಏನೋ ಕ್ವಶನ್ ಕೇಳ್ತಿದ್ರೆ. ಸರ್ ನಮಸ್ತೆ. ಹಾಂ ಸರ್ ನಮಸ್ತೆ. ಅದು ನಾನು ಅದು ಬೈ ಮಾಡೋದಕ್ಕೆ ಹೋಗಿದಾಗ ಅಲ್ಲಿ ಏನ್ ಮಾಡ್ತೀವಿ, ಎಂಟಲ್ಲಿ ಇಮೇಲ್ ಐಡಿ ಅಂತ ಕೇಳುತ್ತಲ್ಲ ಸರ್, ಹಾಂ, ಅಲ್ಲಿ ಇಮೇಲ್ ಐಡಿ ಕೊಟ್ರೆ ಇನ್ವ್ಯಾಲಿಡ್ ಇಮೇಲ್ ಐಡಿ ಬರ್ತಾ ಇದೆಯಲ್ಲ ಸರ್ ಅದು ಒನ್ ಟೈಮ್ ಆಲ್ರೆಡಿ ನೀವು ಬೇರೆ ಇಮೇಲ್ ಐಡಿಯಿಂದ ರಿಜಿಸ್ಟರ್ ಆಗಿರ್ತೀರಾ, ಮೊಬೈಲ್ ನಂಬರ್ ಕೂಡ ಕೊಟ್ಟಿರ್ತೀರ, ಅವಾಗ ಈ ಥರ ಆಗುತ್ತೆ ಸಮಸ್ಯೆ. ಇಲ್ಲ ಸರ್, ಒಂದ್ಸರಿ ಟ್ರೈ ಮಾಡೇ ಇಲ್ಲ, ಜಸ್ಟ್ ಮೊನ್ನೆ ಅಷ್ಟೇ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಫಂಡಿಂಗ್ ಅಕೌಂಟ್ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಹಾಂ ಹಾಂ, ಬೆಳಗ್ಗೆ ನಿಮ್ ಕ್ಲಾಸ್ ಕೇಳಿದಾಗ ನೋಡೋಣ ಅಂತ ಹೋದೆ, ಅಲ್ಲಿ ಹೋಗಿ ಕೊಟ್ಟಾಗ ಆ ರೀತಿ ಬಂತು, ಇನ್ವ್ಯಾಲಿಡ್ ಇಮೇಲ್ ಐಡಿ ಅಂತ ಬರ್ತಾ ಇದೆ. ಇನ್ನೊಂದು ಇಮೇಲ್ ಐಡಿ ಇದೆ ನಿಮ್ಮ ಹತ್ರ? ಇಲ್ಲ ಸರ್. ಇನ್ನೊಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ರಿ, ಅವಾಗಲೂ ಹಂಗೆ ಬಂತು ಅಂತಂದರೆ ನಾನೊಂದ್ಸರಿ ಟೀಮಿಗೆ ಮೆಸೇಜ್ ಮಾಡ್ತೀನಿ, ಅವ್ರ ಟೀಮಿಗೆ. ನಾನು ಅಲ್ಲೂ ಕೆಳಗಡೆ ಎಲ್ಪ್ ಅಂತ ಇದೆಯಲ್ಲ, ಅಲ್ಲೋಗಿ ಇದ್ ಮಾಡಿದ್ರೆ ಅದು ಆಪ್ಷನ್ನೇ ಕೇಳ್ತಾ ಇಲ್ಲ. ಅವರು ಸೆಲೆಕ್ಟ್ ಎನಿ ಒನ್ಸ್. ಹಾಂ ಹೇಳಿ ಹೇಳಿ. ಅದಕ್ಕೆ ಈಗ ನೀವು ಸೈನ್ ಇನ್ ಅಂತ ಏನೋ ಹೇಳಿದ್ರಲ್ಲ, ಅಲ್ಲೋಗಿ ಬೇರೆ ಇಮೇಲ್ ಐಡಿ ಏನಾದ್ರು ಬರುತ್ತಾ ಅದಕ್ಕೆ ಸಪ್ರೇಟ್? ಇಲ್ಲ ಸರ್, ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳ್ರಿ ಇನ್ನೊಂದು. ಓಕೆ, ಕ್ರಿಯೇಟ್ ಮಾಡಿಕೊಂಡು ಹಾಕಿರಿ, ಇದ್ರೊಳಗಡೆ ಹೋಗಿ ಸೈನ್ ಇನ್ ಕೊಟ್ಟರೆ ತೊಗೊಳೋದು, ಅದು ಒಂದು ಬಿಟ್ಟು ಒಂದು ಇಮೇಲ್ ಹಾಕಿ ನಡೆಯುತ್ತೆ. ಸರಿ ಸರ್, ನೋಡ್ತೀನಿ, ಟ್ರೈ ಮಾಡ್ತೀನಿ ಇವತ್ತು. ಓಕೆ ಮಾಡಿ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶನ್ ಸರ್, ಇದು ಫಂಡಿಂಗ್ ಫಿಪ್ಸ್ ಚೆನ್ನಾಗಿದೆ ಸರ್, ಇದು ಪೇಔಟ್ಸ್ಗೆ ಅದಕ್ಕೆಲ್ಲ. ಸರ್ ನಮ್ಮ ಕಮ್ಯುನಿಟಿ ಒಳಗಡೆ ಪೇಔಟ್ ರಿಕ್ವೆಸ್ಟ್ ರಿಜೆಕ್ಟ್ ಆಗಿರೋ ಹಿಸ್ಟ್ರಿನೇ ಇಲ್ಲ ಸರ್. ಸಿನ್ಸ್ ಫ್ರಮ್ 3 years ಆಯಿತು ಯೂಸ್ ಮಾಡೋದು. ಹಾಂ ಸರ್, ಪೇಔಟ್ ರಿಕ್ವೆಸ್ಟ್ ರಿಜೆಕ್ಟ್ ಆಗಿರೋದು ನಾನು ಎಲ್ಲೂ ನೋಡೇ ಇಲ್ಲ. ಅಂದರೆ ಸುಮ್ಮನೆ ರೀಸನ್ ಕೊಟ್ಬಿಟ್ಟು ಅಕೌಂಟ್ ಬ್ರೀಚ್ ಮಾಡಿರೋದು ನೋಡಿಲ್ಲ ಎಲ್ಲೂ. ಹಾಂ ಹಾಂ. ಆಮೇಲೆ 14 daysಗೆ ಅಷ್ಟೇ ಪೇಔಟ್ಸ್ ತೊಗೋಬೇಕು, ವೀಕ್ಲಿ ತೊಗೊಳಂಗಿಲ್ಲ ಸರ್ ಇದು? ಸರ್ ವೀಕ್ಲಿ ತೊಗೊಳೋದು ಆಪ್ಷನ್ ಇದೆಯಲ್ಲ ಸರ್, ಒಂದೊಂದು ಅಕೌಂಟಿಗೆ ಒಂದೊಂದು ಆಪ್ಷನ್ ಇದೆ. ಅಲ್ಲ, ಇದು ಸ್ಟ್ಯಾಂಡರ್ಡ್ ಇದೆ ಅಲ್ಲ, ಸ್ಟೆಪ್ 2ದಲ್ಲಿ ಅದರಲ್ಲಿ ನಾನು ಕೇಳ್ತಾ ಸ್ಟೆಪ್ 2 ಸ್ಟ್ಯಾಂಡರ್ಡ್ ಅಕೌಂಟಲ್ಲಿ ನಿಮಗೆ ಅವಕಾಶ ಇರೋದು, ಒಂದು ನಿಮಿಷ ಹೊರಗಡೆ ಹೋಗ್ತೀನಿ ನಾನು. ಸ್ಟ್ಯಾಂಡರ್ಡ್ ಸ್ಟೆಪ್ 2 ಅಕೌಂಟಲ್ಲಿ ನಿಮಗೆ ಅವಕಾಶ ಕೊಟ್ಟಿರೋದು ವೀಕ್ಲಿ ಕೊಟ್ಟಿದ್ದಾರೆ, ಬೈ ವೀಕ್ಲಿ ಕೊಟ್ಟಿದ್ದಾರೆ, ಆನ್ ಡಿಮ್ಯಾಂಡ್, ಮಂತ್ಲಿ. ನಿಮ್ಗೆ ಯಾವ್ದು ಬೇಕೋ ಅವಾಗ ವಿಡ್ರಾ ಮಾಡ್ಬೋದು.
ವೀಕ್ಲಿ ತೊಗೊಂಡ್ರೆ 60% ಅಷ್ಟೇ ಕೊಡ್ತಾರೇನು ಸರ್? ಹೌದು ಸರ್, ಹೌದು. ಹಾಂ 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 14 ಡೇಸ್ಕೊಂಡು ತೊಗೊಂಡ್ರೆ 80%. ಹೌದು. ಎಸ್ ಸರ್. ಕಂಪ್ನಿಯವ್ರು ದುಡ್ಡು ಮಾಡ್ಬೇಕಲ್ರಿ. ಟು ಬಿ ಫ್ರ್ಯಾಂಕ್ ಏನು ಹೇಳ, ಈ ಮಾತ್ರ ಹಾಂ ಮಾಸ್ಟರ್ ಸರ್. ಅಕೌಂಟ್ ಏನು ಕೊಡ್ತಾರಲ್ಲ, ಯಾವುದೂ ರಿಯಲ್ ಮನಿ ಅಲ್ಲ, ಎಲ್ಲದೂ ಡೆಮೋ ಅದು. ಎಲ್ಲದೂ ಡೂಪ್ಲಿಕೇಟ್, ಹಾಗೆ ಸುಮ್ಮನೆ ಒಂದು ನಂಬರ್ ಅಷ್ಟೇ. ಯಾವುದರಲ್ಲೂ ದುಡ್ಡಿರಲ್ಲ, ಹಾಂ ರಿಯಲ್ ಸರ್. ಮನಿ ಇರಲ್ಲ. ಏನು ಮಾಡ್ತಾರೆ ಹಾಂ ಗೊತ್ತಾ, ಈಗ ಒಂದು ಹಾಂ 1000 ಜನ ಈ ಅಕೌಂಟ್ಗಳನ್ನು ಬೈ ಮಾಡ್ತಾರೆ. ಈ ಹಾಂ ಸರ್. 1000 ಜನದಲ್ಲಿ ಪ್ರಾಫಿಟ್ ಮಾಡೋದೇ ಒಂದು 20 ಜನ, ಹಾಂ ಸರ್. ಮಿಕ್ಕಿದರೆಲ್ಲ ಅಕೌಂಟ್ ಬ್ರೀಚ್ ಮಾಡ್ತಾರೆ. ಈ 980 ಹಾಂ ಜನ ಮಾಡಿರೋ ಏನು ದುಡ್ಡು ಕೊಟ್ಟು ಬೈ ಮಾಡಿರ್ತಾರಲ್ಲ ಅಕೌಂಟು, ಆ ಹಾಂ ಸರ್. ದುಡ್ಡಿನಷ್ಟೇ ಪ್ರಾಫಿಟ್ ಈ 20% ಜನ 20 ಮೆಂಬರ್ಸ್ ಮಾಡಿರ್ತಾರೆ. ಇದೇ ದುಡ್ಡು ಇಲ್ಲಿಗೆ ಹಾಂ ಸ್ಪ್ಲಿಟ್ ಸರ್. ಆಗುತ್ತೆ, ಇವ್ರಿಗೆ ಹೋಗುತ್ತೆ ಅಷ್ಟೇ. ಹಾಂ ಹಾಂ ಸರ್. ಯಾರ್ದು ಇಲ್ಲಿ ಎಸ್ ರಿಯಲ್ ಸರ್. ಮನಿ ಇಲ್ಲ ಸರ್, ಯಾರು ಸಹಚಾರ ಇಲ್ಲ, ಯಾರು ದುಡ್ಡು ಕೊಡೋಕ್ಕೆ ಸುಮ್ಮನೆ ಟ್ರೇಡ್ ಮಾಡಪ್ಪ ನಾನು ನಿಮಗೆ ದುಡ್ಡು ಕೊಡ್ತೀನಿ ಅನ್ನೋಕ್ಕೆ ಯಾರು ಇದೇ ಇಲ್ಲ. ಬಟ್ ಫಂಡೆಡ್ ಅಕೌಂಟ್ಸ್ ಎಲ್ಲ ರನ್ ಆಗೋದು ಇದೇ ಥರ. ಈ ಒಂದು 1000 ಜನ ಅಕೌಂಟ್ ಬೈ ಮಾಡಿದ್ದಾರೆ ಅಂದರೆ ಅದರಲ್ಲಿ ಪಾಸ್ ಮಾಡೋದೇ 20 ಜನ, ಇನ್ನು ಮಿಕ್ಕಿರೋರೆಲ್ಲರೂ ಅಕೌಂಟ್ ಬ್ರೀಚ್ ಮಾಡ್ತಾರೆ. ಇವ್ರು ಮಾಡಿರೋ ಪ್ರಾಫಿಟ್ಸ್ ಏನಿರುತ್ತೋ, ಸೊ ಇಲ್ಲಿ 980 ಮೆಂಬರ್ಸ್ ಲಾಸ್ ಮಾಡಿರ್ತಾರಲ್ಲ, ಇದೇ ದುಡ್ಡು ಇವ್ರಿಗೆ ಹೋಗುತ್ತೆ ಅಷ್ಟೇ. ಹಾಂ ಸರ್. ಒಂದು ರೂಲ್ ಬ್ರೇಕ್ ಆದ್ರೆ ಬ್ರೀಚ್ ಆಗುತ್ತಲ್ಲ ಸರ್, ಮುಗೀತು ಸರ್, ಅವ್ರಿಗೆ ಒಂದು ರೂಲ್ ವೈಲೇಟ್ ಮಾಡಿದ್ರು ಮುಗೀತು, ಅಕೌಂಟ್ ಬ್ರೀಚ್ ಗಾನ್. ಹಾಂ ಸರ್. ಹಲೋ. ಹಾಂ ಹೇಳಿ ಸರ್. ಹಾಂ ಸರ್, ನೆಕ್ಸ್ಟ್ ಕ್ಲಾಸು ಸಂಡೇ ಒಳಗಡೆ ಪ್ಲ್ಯಾನ್ ಮಾಡಿ ಸರ್ ಒಂಚೂರು. ಸಂಡೇ ಒಳಗೆ ಪ್ಲಾನ್ ಮಾಡೋಣ. ಓಕೆ. ಹಾಂ ಸರ್, ನೆಕ್ಸ್ಟು ಡ್ಯೂಟಿ ಸೆಕೆಂಡ್ ಶಿಫ್ಟ್ ಹೋಗುತ್ತೆ, ಮತ್ತು ಈವ್ನಿಂಗ್ ಕೇಳೋಕ್ಕಾಗಲ್ಲ ಅದಕ್ಕೆ. ತಲೆ ಕೆಡ್ಸ್ಕೊಬೇಡಿ. ಇನ್ ಕೇಸ್ ಮಿಸ್ ಆಯ್ತಪ್ಪ ಅಂತಂದರೆ ಇದೇ ವಿಡಿಯೋ ರೆಕಾರ್ಡ್ ಮಾಡಿರ್ತೀನಿ, ಯೂಟ್ಯೂಬಲ್ಲಿ ಹಾಕಿರ್ತೀನಿ. ಹೌದಾ? ಹಾಂ. ಓಕೆ ಸರ್. ಈ ಕನ್ಸಿಸ್ಟೆನ್ಸಿ ರೂಲ್ದು ಒಂಚೂರು ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್ ಇವಾಗ? ಕನ್ಸಿಸ್ಟೆನ್ಸಿ ರೂಲ್ ಹೇಳ್ತೀನಿ ನೋಡಿ ಸರ್. ಈಗ ಹಾಂ ಹೇಳಿ ಸರ್. ಒನ್ 2 3 4 5 6 7 8 10. ಓಕೆ. ಓಕೆ ಸಿ, ಇಲ್ಲಿ ನೋಡ್ಬೋದು ನಾವು 10 ದಿನದ ಪ್ರಾಫಿಟ್ ಇದು. ಓಕೆ, ಒಂದ್ಸರಿ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀನಿ. $50 $45 $60, ನೆಕ್ಸ್ಟ್ ಇನ್ನು $80 ಪ್ಲಸ್ $150 ಪ್ಲಸ್ $20 ಪ್ಲಸ್ $25 ಪ್ಲಸ್ $60 ಪ್ಲಸ್ $50 ಪ್ಲಸ್ $45. ಓಕೆ, ನೆಟ್ ಪ್ರಾಫಿಟ್ ನಮ್ಮದು ಎಲ್ಲೋಯ್ತು, $45. ಓಕೆ, ನೆಟ್ ಪ್ರಾಫಿಟ್ 585 ಬಂತು. ಓಕೆ, ಸೊ ಲೆಟ್ ಮಿ ಕ್ಯಾಲ್ಕುಲೇಟ್. $150 ಇದೆಯಲ್ಲ, 585 ಮೈನಸ್ 150 ಅಪ್ರಾಕ್ಸ್ ಪ್ಲಸ್ 50. ಓಕೆ, ಮಲ್ಟಿಪ್ಲೈಡ್ ಬೈ 80 ಮಲ್ಟಿಪ್ಲೈಡ್ ಬೈ 10. ಒಂದು ನಿಮಿಷ. 435 ಡಿವೈಡೆಡ್ ಬೈ 80 multiplied by 10.
ಯಾಕೋ ಕ್ಯಾಲ್ಕುಲೇಷನ್ ರಾಂಗ್ ಆಗ್ತದೆ ನಮ್ಮದು. 485 divided by $50 multiplied by 10. ಲಾಸ್ಟ್ ಟೈಮ್ ಮಲ್ಟಿಪ್ಲೈಡ್ ಬೈ ಡೇಸ್ ಏನೋ ಹಾಕ್ದಂಗೆ ಆಗತ್ತೆ ನೋಡಿ. ಮಲ್ಟಿಪ್ಲೈಡ್ ಬೈ ಡೇಸ್ ಹಾಕ್ತಿದ್ವಲ್ಲ. ಹಾಂ ಸರ್. ಆ್ಯಕ್ಚುಲಿ ನಾನು 5K ಅಕೌಂಟಿಗೆ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ದು. 5K ಅಕೌಂಟಲ್ಲಿ $150 ಮಾಡೋಕ್ಕಾಗುತ್ತಾ ಒಂದೇ ದಿನಕ್ಕೆ? 585 ಏನಿಲ್ಲ ಸರ್. ಆ್ಯಕ್ಚುಲಿ 5K ಅಕೌಂಟಿಗೆ ನಾನು ಇದನ್ನು ರಿಸ್ಕ್ ಕ್ಯಾಲ್ಕುಲೇಟ್ ಮಾಡಿರೋದು. ಆ್ಯಕ್ಚುಲಿ ಅಂದರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಕೆ ಹೋಗ್ತಿರೋದು. 5K ಅಕೌಂಟಿಗೆ ಒಂದೇ ದಿನಕ್ಕೆ $150 ಪ್ರಾಫಿಟ್ ಮಾಡೋದು ಇಟ್ಸ್ ಅ ಬಿಗ್ ನಂಬರ್ ಅಕಾರ್ಡಿಂಗ್ ಟು ದಿ ಇವರಿಗೆ, ಯಾರು ಫಂಡಿಂಗ್ ಪಿಪ್ಸ್ ಅವರಿಗೆ. $150 ನಾವು ನಾವೇನು ಮಾಡ್ತೀವಿ, ಟೋಟಲ್ ಏನು ನಾವು ನಮ್ಮ ಆವ್ರೇಜ್ ಟ್ರೇಡಿಂಗ್ ಏನಿರುತ್ತೆ, ಆವ್ರೇಜ್ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ ಡೇಸ್ ಮಾಡ್ತಾರೆ. ಸೊ ಇಲ್ಲಿ 585 ಹೈಯೆಸ್ಟ್ ಡಿವೈಡೆಡ್ ಬೈ ಒಂದು ನಿಮಿಷ, ಹೈಯೆಸ್ಟ್ ಪ್ರಾಫಿಟ್ ಡಿವೈಡೆಡ್ ಬೈ 585 ಮಲ್ಟಿಪ್ಲೈಡ್ ಬೈ, ಆ್ಯಕ್ಚುಲಿ ನಾನು ಆಗಲೇ ಹೇಳಿದ್ದು ರಾಂಗ್ ಹೇಳಿದೆ ಅನಿಸುತ್ತೆ ಸರ್. ಅದು ಆ್ಯಕ್ಚುಲಿ ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಆಗಲೇ ಹೇಳಿದ್ದೆ ರಾಂಗ್ ನಾನು. ಸಿ ಏನು ಮಾಡ್ತಾರೆ ಆ್ಯಕ್ಚುಲಿ ಅಂದರೆ, ಇಲ್ಲಿದೆ ನೋಡಿ, ನಾನು ಆಗಲೇ ಹೇಳಿದ್ದೆ ರಾಂಗ್. ಸಾರಿ. ಟೋಟಲಾಗಿ ನಮ್ಮ ಹೈಯೆಸ್ಟ್ ಪ್ರಾಫಿಟ್ ಏನಿರುತ್ತೋ ಡಿವೈಡೆಡ್ ಬೈ ನಮ್ಮದು ಟೋಟಲ್ ಪ್ರಾಫಿಟ್. ಓಕೆ, ಆ್ಯಕ್ಚುಲಿ ನಾನು ಮೇಲ್ಗಡೆ ಆಗಲೇ ಏನು ಮಾಡಿದೆ, ಹೈಯೆಸ್ಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ಹೈಯೆಸ್ಟ್ ಪ್ರಾಫಿಟ್ ಅಂತ ಆಗಲೇ ಹೇಳಿದೆ. ಸೊ ಆ್ಯಕ್ಚುಲಿ ಅದು ಹೈಯೆಸ್ಟ್ ಪ್ರಾಫಿಟ್ ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 100. ಅದು ಆ್ಯಕ್ಚುಲಿ ಆಗಲೇ ಕ್ಯಾಲ್ಕುಲೇಷನ್ ರಾಂಗ್ ಬಂತು ನಂದದು. ಆ್ಯಕ್ಚುಲಿ ನಾನೇ ಕನ್ಫ್ಯೂಸ್ ಆಗ್ಬಿಟ್ಟು ಹಂಗೆ ಹೇಳಿದ್ನ, ಏನೋ ಗೊತ್ತಾಗಿಲ್ಲ. ಆಗಲೇ ಹಂಗೆ ಹೇಳಿದ್ನಲ್ಲ, ಮಲ್ಟಿಪ್ಲೈಡ್ ಬೈ ಡೇಸ್ ಅಂತ ಹೇಳಿದ್ನಲ್ಲ. ಹೌದು ಸರ್. ಒಂದು ನಿಮಿಷ ಇರಿ, ನಾನು ನೋಟ್ಸ್ ತೆಗಿತೀನಿ. ಒಂದೇ ನಿಮಿಷ, ನಮ್ಮ ನೋಟ್ಸಲ್ಲಿ ಅದನ್ನು ಮೆನ್ಷನ್ ಮಾಡಿ ಇಟ್ಟಿದ್ದೀನಿ ನಾನು. ಎಸ್, ಇದರಲ್ಲಿದೆ. ಓಕೆ, ಇದೇ ಕರೆಕ್ಟ್, ಇವಾಗ ಹೇಳ್ತಿರೋದೇ ಕರೆಕ್ಟ್. ಓಕೆ, ಸಿ ನಮ್ದು ಇಲ್ಲಿ ಟೋಟಲಾಗಿ ಏನು ಕೊಟ್ಟಿದ್ದಾರೆ ಕನ್ಸಿಸ್ಟೆನ್ಸಿ ರೂಲ್ ಅಂತಂದರೆ, ಇನ್ಸ್ಟಂಟ್ ಅಕೌಂಟ್ ಈ ಝೀರೋ ಅಕೌಂಟಲ್ಲಿ 14 ಡೇಸ್ ನಾವು ರಿಕ್ವೆಸ್ಟ್ ಹಾಕ್ಬೋದು. ಕನ್ಸಿಸ್ಟೆನ್ಸಿ ರೂಲ್ ನಮಗೆ 15% ಕೊಟ್ಟಿದ್ದಾರೆ. ಹಾಗಿದ್ರೆ ನಮಗೆ ಈ 14 ಡೇಸಲ್ಲಿ ಟ್ರೇಡಿಂಗ್ ಡೇಸ್ ನಮಗೆ ಅವಕಾಶ ಎಷ್ಟಿದೆ? ಟ್ರೇಡಿಂಗ್ ಡೇಸ್ ನಮಗೆ ಇರೋದೇ 10 ದಿನ. ಯಾಕಂದರೆ ಆ 2 ವಾರದಲ್ಲಿ 2 ಸ್ಯಾಟರ್ಡೇ ಬರುತ್ತೆ, 2 ಸಂಡೇ ಬರುತ್ತೆ. 10 ದಿನ ನಮ್ಮದು ಟ್ರೇಡಿಂಗ್ ಡೇ ಇರೋದು. ಟ್ರೇಡಿಂಗ್ ಡೇ 10 ದಿನದಲ್ಲಿ ನಾವು ಮಾಡಿರೋ ಪ್ರಾಫಿಟ್ ಇದು. ಓಕೆ, ನೆಟ್ ಪ್ರಾಫಿಟ್ ಬಂದು 585 ನಮ್ಮದು. ಓವರಾಲ್ ನಾವು ಈ ವಾರದಲ್ಲಿ ನಾವು ಪ್ರಾಫಿಟ್ ಮಾಡಿದ್ದೀವಿ 585. ಓಕೆ, ಈಗ ಕ್ಯಾಲ್ಕುಲೇಷನ್ ಯಾವ ಥರ ಆಗುತ್ತೆ ಅಂತಂದರೆ, ಇಷ್ಟು ದಿನದಲ್ಲಿ ಓಕೆ ಹೈಯೆಸ್ಟ್ ಪ್ರಾಫಿಟ್ ಡೇ ಯಾವ್ದು? ನಂದು $150 ನಂದು ಹೈಯೆಸ್ಟ್ ಪ್ರಾಫಿಟ್ ಡೇ. ಓಕೆ, 150 ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ 585 ಮಲ್ಟಿಪ್ಲೈಡ್ ಬೈ 100. ಈಗ ನನಗೆ ಪರ್ಸೆಂಟೇಜ್ ಬಂತು 25.64%. ಆ್ಯಕ್ಚುಲಿ ಆವಾಗಲೇ ಹೇಳಿದ್ದು ರಾಂಗ್ ಅದು. ಓಕೆ, ಇದು ಕರೆಕ್ಟ್. ಆ್ಯಕ್ಚುಲಿ ನಾನು ಕನ್ಫ್ಯೂಸ್ ಆದ ಏನೋ ಮೇ ಬಿ ಗೊತ್ತಿಲ್ಲ. ಓಕೆ, ಸಿ ಟೋಟಲ್ ನಮ್ಮ ಹೈಯೆಸ್ಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಮ್ಮದು ಟೋಟಲ್ ನೆಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 100 ಮಾಡಿದರೆ ನಮಗಿಲ್ಲಿ ಒಂದು ಪರ್ಸೆಂಟೇಜ್ ಬರುತ್ತೆ. ಓಕೆ, ಈ 15% ಕನ್ಸಿಸ್ಟೆನ್ಸಿ ರೂಲ್ ಏನು ಅಂತಂದರೆ, ಈಗ ಇನ್ ಕೇಸ್ ಈ $150 ಬರೋ ಜಾಗದಲ್ಲೇ ನಾನು ಬರೀ ಇದನ್ನು $50 ಆ್ಯಡ್ ಮಾಡ್ತೀನಿ. ಓಕೆ, 150 ತೆಗೆದ್ಬಿಟ್ಟು ಬರೀ $50 ಮಾಡ್ತೀನಿ ನಾನು. ಇದನ್ನು ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. ಈಗ ನಮ್ಮ ನೆಟ್ ಪ್ರಾಫಿಟ್ 585 ಮೈನಸ್ 150 ಪ್ಲಸ್ 50. ಓಕೆ, ನಾನೀಗ 150 ತೆಗೆದ್ಬಿಟ್ಟು ಬರೀ 50 ಆ್ಯಡ್ ಮಾಡಿದ್ದೀನಿ. 485 ಆಗೋದಲ್ಲ ಸರ್? 485 ಆಗುತ್ತೆ. ಓಕೆ, 485 ನಮ್ಮದು ಇಲ್ಲಿ ನೆಟ್ ಪ್ರಾಫಿಟ್ ಆಗಿರೋದು, ರೈಟ್? ಈಗ ಹಂಗಿದ್ರೆ ನಮ್ಮದು ಹೈಯೆಸ್ಟ್ ಪ್ರಾಫಿಟ್ ಯಾವುದು ಇದರಲ್ಲಿ? ಹೈಯೆಸ್ಟ್ ಪ್ರಾಫಿಟ್ $80 ಡಿವೈಡೆಡ್ ಬೈ 485. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈಡ್ ಬೈ 100. ಈಗ ಎಷ್ಟು ಬಂತು? 16% ಬಂತು. ಓಕೆ, ಇವಾಗಲೂ ನಮಗೆ ಪೇಔಟ್ ಸಿಗಲ್ಲ. ನೆಕ್ಸ್ಟ್ ಏನು ಮಾಡ್ತೀನಿ, ಈ 80 ಇರೋದನ್ನ 65 ಮಾಡ್ತೀನಿ. ಇದನ್ನು
80 ಇರೋದನ್ನ 65 ಮಾಡಿದೆ, ಆವಾಗಲೇ ಎಷ್ಟು ಬಂದಿತ್ತು ನಮ್ಮದು 485 ಮೈನಸ್ 15, 470 ನಮ್ದು ಈಗ ನೆಟ್ ಪ್ರಾಫಿಟ್ ಇರೋದು. ಓಕೆ, 470 ನೆಟ್ ಪ್ರಾಫಿಟ್ ಅಂತಂದರೆ ಹೈಯೆಸ್ಟ್ ಪ್ರಾಫಿಟ್ ಯಾವ್ದು ನಮ್ದು ಇರೋದು ಇದರಲ್ಲಿ? 65 ನಮ್ಮದು ಹೈಯೆಸ್ಟ್ ಪ್ರಾಫಿಟ್. 65 ಡಿವೈಡೆಡ್ ಬೈ 465 ಮಲ್ಟಿಪ್ಲೈಡ್ ಬೈ 100. ಇವಾಗ ಬಂತು ನೋಡಿ 13.9%. ಇವಾಗ ನಮಗೆ ಈ ಪೇಔಟ್ ನಮ್ಮ ಕೈಗೆ ಬರುತ್ತೆ. ಈ ಥರ ಇದ್ರದ್ದು ಕನ್ಸಿಸ್ಟೆನ್ಸಿ ರೂಲ್ ಕ್ಯಾಲ್ಕುಲೇಷನ್. ಓಕೆ, ನಿಮ್ಮದು ಟೋಟಲ್ ಹೈಯೆಸ್ಟ್ ಪ್ರಾಫಿಟ್ ಎಷ್ಟಿರುತ್ತೋ ಅದು ಡಿವೈಡೆಡ್ ಬೈ ನೆಟ್ ಪ್ರಾಫಿಟ್ ಮಲ್ಟಿಪ್ಲೈಡ್ ಬೈ 100%. ಅದು ನಿಮ್ಮ ಕ್ಯಾಲ್ಕುಲೇಷನ್ ಲೆಸ್ ದೆನ್ 15% ಬಂದರೆ ಮಾತ್ರ ನಿಮಗೆ ಆ ಪೇಔಟ್ ಸಿಗುತ್ತೆ, ಇಲ್ಲಾಂದರೆ ಪೇಔಟ್ ಸಿಗಲ್ಲ. ಇವಾಗ ಅರ್ಥೈತೆ ಸರ್ ಎಲ್ರಿಗೂ? ಆಗಲೇ ನಾನೇ ಕನ್ಫ್ಯೂಸ್ ಮಾಡ್ಕೊಂಡು ಹೋಗಿದ್ದೆ. ಎಲ್ಲ ಅಕೌಂಟಿಗೂ ಸರ್ ಇದು, ಎಲ್ಲ ಅಕೌಂಟಿಗೂ, ಇನ್ಸ್ಟಂಟ್ ಅಕೌಂಟಿಗೆ ಮಾತ್ರ, ಝೀರೋ ಅಕೌಂಟ್. ಇನ್ಸ್ಟಂಟ್ ಹೌದು, ಝೀರೋ ಅಕೌಂಟಿಗೆ ಮಾತ್ರ ಇದು. ಇದು ಸ್ಟೆಪ್ 2 ಅದರಲ್ಲಿ ಏನಿಲ್ಲ ಸರ್, ಈ ಥರ ಏನೂ ಇಲ್ಲ. ನೀವು ಎಷ್ಟು ಬೇಕಾದರೂ ಒಂದೇ ದಿನಕ್ಕೆ ಎಷ್ಟು ಬೇಕಾದ್ರೂ ಪ್ರಾಫಿಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರ್ ಇನ್ ಕೇಸು ನಾವು ಹಲೋ ಹಾಂ ಸರ್ ಹೇಳಿ. ಸರ್ ಇವಾಗ 15% ಕನ್ಸಿಸ್ಟೆನ್ಸಿ ರೂಲ್ ಇದೆಯಲ್ಲ, ಅದು 25% ಏನಾನ ಇನ್ಕ್ರೀಸ್ ಆದರೆ ಮತ್ತೆ ಕನ್ಸಿಸ್ಟೆಂಟಿ ಮೀಟ್ ಆಗೋ ಗಂಟ ಟ್ರೇಡಿಂಗ್ ಮಾಡ್ತಾನೆ ಇರ್ಬೋದಾ, ಇಲ್ಲ ಲಾಸ್ ಮಾಡ್ಕೋಬೇಕಾ? ಸರ್ ಟ್ರೇಡಿಂಗ್ ಮಾಡ್ತಾ ಇರಿ, ಬಟ್ ಒಂದೇ ಕನ್ಸಿಸ್ಟೆನ್ಸಿ ಒಳಗೆ ಮೂವ್ ಆಗ್ತಿರ್ಬೇಕು. $50, $45, $60, $50 ಈ ಥರ ಮೂವ್ ಆಗ್ತಿರ್ಬೇಕು. ಒಂದಿನ $100, ಒಂದಿನ ಬರೀ $10, $20 ಈ ಥರ ಮಾಡಿದರೆ ನಿಮ್ಮದು ಕನ್ಸಿಸ್ಟೆನ್ಸಿ ರೂಲ್ ಮೀಟ್ ಆಗಲ್ಲ. ನಂದು ಒಂಥರ ಆಗಿದೆ ಸರ್. ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಒಂದು ಟೈಮ್ ಒಳಗಡೆ ನಂದು ಕನ್ಸಿಸ್ಟೆನ್ಸಿ ರೂಲ್ ನಂದು 36% ಹೋಗಿತ್ತು. ನಾನು ಮಾರ್ಕೆಟಲ್ಲಿ ಫೋರ್ಸ್ಫುಲಿ ಲಾಸ್ ಮಾಡ್ಕೋಬೇಕಾಯ್ತು. ಫೋರ್ಸ್ಫುಲಿ ಲಾಸ್ ಮಾಡ್ಕೊಳಕ್ಕೆ ಹೋಗಿ ಸುಮ್ಮನೆ ರ್ಯಾಂಡಮ್ ಟ್ರೇಡ್ಸ್ ಮಾಡಿದ್ದೀನಿ. ಆ ರ್ಯಾಂಡಮ್ ಟ್ರೇಡ್ಸ್ ಎಲ್ಲ ಪ್ರಾಫಿಟ್ ಆಗಿದ್ದಾವೆ. ಇನ್ನೂ ಜಾಸ್ತಿ ಆಗಿತ್ತು ನಂದು. ಅದು ಲಾಸ್ ಮಾಡ್ಕೊಳಕ್ಕೆ ಎಷ್ಟು ಪ್ರಯತ್ನ ಪಟ್ಟಿನಂದ್ರೆ ಅವಾಗ ನಾನು ಆ ಪೇಔಟ್ ತೆಗಿಯೋಕ್ಕೆ ಭಾರಿ ಕಷ್ಟಪಟ್ಟಿದ್ದೀನಿ. ಅಪ್ರಾಕ್ಸ್ ನಂದು ಒಂದು $600, $700 ಪ್ರಾಫಿಟ್ ಇರೋದು, $400 ಬರೋವರೆಗೂ ಲಾಸ್ ಆಗಿದ್ದೀನಿ ನಾನು ಸುಮ್ಮನೆ. ಸರ್ ಈಗ ಟೋಟಲ್ ಅಂದ್ರೆ ಪ್ರಾಫಿಟ್ ಜಾಸ್ತಿ ಆದಂಗೆಲ್ಲ ನಾವು ಇದು ಮಾಡ್ಕೋಬೋದಲ್ಲ, ಜಾಸ್ತಿ ಪ್ರಾಫಿಟ್ ಡೇ ಯಾವತ್ತಿರುತ್ತೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೋದಲ್ಲ. ಪ್ರಾಫಿಟ್ ಜಾಸ್ತಿ ಆದ್ರೆ ಇದು ಮೈನಸ್ ಆಗುತ್ತಲ್ಲ, ಪರ್ಸೆಂಟೇಜ್ ಮೈನಸ್ ಆಗುತ್ತಲ್ಲ. ಸರ್ ಏನು ಗೊತ್ತಾ, ಈಗ ಒಂದು ನೀವು 5K ಅಕೌಂಟಲ್ಲಿ $100 ಆದರೂ ಪ್ರಾಫಿಟ್ ಮಾಡಿ, 200 ಮಾಡಿ, 300 ಮಾಡಿರಿ, ಎಷ್ಟಾದರೂ ಮಾಡಿ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮದು ಒನ್ಸ್ ಏನಾದರೂ $100 ಪ್ರಾಫಿಟ್ ಆಯಿತು ಅಂತಂದರೆ ಫಸ್ಟ್ ಟ್ರೇಡ್, ಫಸ್ಟ್ 2 days, ಫಸ್ಟ್ 3 days, ನೆಕ್ಸ್ಟ್ ಇದೇ ಕನ್ಸಿಸ್ಟೆನ್ಸಿ ಒಳಗೆ ಮೂವ್ ಆಗಬೇಕು. ಒಂದಿನ $10, ಒಂದಿನ $200 ಈ ಥರ ಆಯಿತು ಅಂತಂದರೆ ನಿಮ್ಮ ಕನ್ಸಿಸ್ಟೆನ್ಸಿ ರೂಲ್ ಮೀಟ್ ಆಗಲ್ಲ. ಓಕೆ, ಈಗ $50 ಬುಕ್ ಮಾಡಬೇಕಿತ್ತು ನಿಮ್ಮ ಟ್ರೇಡ್, $80 ತನಕ ವೇಟ್ ಮಾಡಿದ್ರಿ, $100 ತನಕ ವೇಟ್ ಮಾಡಿದ್ರಿ, $200 ತನಕ ವೇಟ್ ಮಾಡಿದ್ರಿ, ಟ್ರೇಡ್ ಪ್ರಾಫಿಟ್ ಕೊಡ್ತು. ಓಕೆ, ಬಟ್ ರೂಲ್ ಮೀಟ್ ಆಗಬೇಕು ಅಂತಂದರೆ ನಿಮಗೆ ಗೊತ್ತು $200 ಪ್ರಾಫಿಟ್ ಆಗುತ್ತಿಲ್ಲ ಅಂತ, ಬಟ್ ಸ್ಟಿಲ್ ನಿಮ್ಮ ಟ್ರೇಡ್ನ 50-60 ಇದ್ದಾಗಲೇ ಕಟ್ ಮಾಡಬೇಕು. ಓಕೆ ಡನ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಏನಾದ್ರು ಡೌಟ್ಸ್ ಇದ್ದರೆ ನಮ್ಮ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ, ಅದ್ರ ಮೇಲ್ಗಡೆ ವೀಡಿಯೋ ಮಾಡೋಣ. ಸೊ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೆಕ್ಸ್ಟ್ ಕ್ಲಾಸಸ್, ಮಂತ್ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಮಾರ್ಕೆಟ್, ಕ್ರಿಪ್ಟೋ, ಫಾರೆಕ್ಸ್ ಎಲ್ಲದ್ರ ಮೇಲೂ 1 ಮಂತ್ ಕೋರ್ಸ್ ಇರುತ್ತೆ. ಯಾರಿಗಾದರೂ ಇಂಟ್ರೆಸ್ಟೆಡ್ ಇರೋರು ಬೇಕಿದ್ದರೆ ಮೆಸೇಜ್ ಮಾಡ್ಬೋದು. ಓಕೆ, ಕೋರ್ಸ್ ಫೀಸ್ ಓಪನ್ ಆಗಿ ಹೇಳಬೇಕು ಅಂತಂದರೆ ಜಸ್ಟ್ ಬರೀ 1799 ಇರುತ್ತೆ. 1 ಮಂತ್ ಕೋರ್ಸ್, 30+ ಇ ಬುಕ್ಸ್. ಆಲ್ರೆಡಿ ಇದರಲ್ಲಿ ನಮ್ಮ ಕ್ಲಾಸ್ ತೊಗೊಂಡಿರೋರು ಇದ್ದಾರೆ ಅಂದ್ಕೊಳ್ತೀನಿ. ಆ್ಯಂಡ್ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಸೊ ಈ ಸೆಷನ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎವ್ರಿವನ್ ಸರ್ MT5 ಲಿಂಕ್ ಡನ್ ಕಳಿಸ್ತೀನಿ. ಓಕೆ ಸರ್, ಅದು ಕ್ಲಾಸ್ ಬಂದ್ರೆ ರೆಕಾರ್ಡ್ ಸಿಗುತ್ತಲ್ವಾ? ಹಾಂ, ರೆಕಾರ್ಡ್ ಸಿಗುತ್ತೆ. ಅವತ್ತಿನ ಕ್ಲಾಸ್ ಅವತ್ತೇ ಸಿಗುತ್ತೆ. ಯಾಕೆಂದ್ರೆ ನಮಗೆ ನೈಟ್ ಡ್ಯೂಟಿ ಒಂದಿನ ಬಿಟ್ಟು ಒಂದಿನ ಇರುತ್ತೆ. ಹಾಂ ಆ ಟೈಮಲ್ಲಿ ಪ್ರತಿದಿನ 5 to 6 ನೈಟ್ ಡ್ಯೂಟಿನಲ್ಲಿ ಇರೋ ಟೈಮಲ್ಲಿ ಒಂದೊಂದಿನ ನೋಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸರ್ ಆ ವಿಡಿಯೋ, ಅವತ್ತಿನ ಕ್ಲಾಸ್ ವಿಡಿಯೋ ನಿಮಗೆ ಅವತ್ತೇ ನೈಟ್ 9 ಗಂಟೆ ಹಂಗೆ ಬಂದುಬಿಡುತ್ತೆ. ಆ ವಿಡಿಯೋ ನಿಮಗೆ ಆಕ್ಸೆಸ್ ಬಂದು ಕೋರ್ಸ್ ಕಂಪ್ಲೀಟ್ ಆಗಿ ನೆಕ್ಸ್ಟ್ 30 daysವರೆಗೂ ಆಕ್ಸೆಸ್ ಇರುತ್ತೆ. ಮತ್ತೆ ಸರ್, ಇದು ಮೇಲ್ ಐಡಿ ಚೇಂಜ್ ಮಾಡಕ್ಕೆ ಹೇಳಿದ್ರಲ್ಲ, ಹಾಂ, ಅದು ಬೇರೆ ಮೇಲ್ ಐಡಿ ತಗೊಂಡು ಒಂದ್ ವೇಳೆ ಆಗಿದ್ದಾಗ ನೆಕ್ಸ್ಟ್ ಏನಕ್ಕಾದ್ರೂ ಮಿಸ್ ಆಗಿ ನಾವು ಒರಿಜಿನಲ್ ಮೇಲ್ ಐಡಿ ಕೊಟ್ಟಾಗ ಏನು ಪ್ರಾಬ್ಲಮ್ ಆಗಲ್ವಾ? ನೆಕ್ಸ್ಟ್ ನಿಮಗೆ ಅದು ಮೇಲ್ ಐಡಿ ಎಲ್ಲೂ ಕೇಳೋದೇ ಇಲ್ಲ ಸರ್.
ಡೈರೆಕ್ಟ್ ಇದ್ರ ಏನಿದು KYC ಮಾಡುವಾಗ ಮೇಲ್ ಐ ಡಿ ಕೇಳುತ್ತೆ ಲಾಗಿನ್ಗೆ, ಅವಾಗ ಓಕೆ ಮಾತ್ರ ಕೇಳುತ್ತೆ. ಅದನ್ನ ಬಿಟ್ಟರೆ ಈ ವಿಡ್ರಾವಲ್ ಟೈಮಲ್ಲೂ ಕೇಳಲ್ಲ ನಿಮಗೆ ಅದು. ಸರಿ ಸರ್. ಯಾಕಂದ್ರೆ ಆಮೇಲೆ ಪೇಮೆಂಟ್ ವಿತ್ಡ್ರಾಲ್ ಟೈಮಲ್ಲಿ ಏನಾದ್ರು ಮೇಲ್ ಐ ಡಿ ಕೇಳಿ ಮಿಸ್ ಆಗಿ ಬೇರೆ ಕೊಟ್ಟು ಅಕೌಂಟ್ ವೈಲೇಷನ್ ರೂಲ್ಸ್ ವೈಲೇಷನ್ ಅಂತ ಏನೋ ಪ್ರಾಬ್ಲಮ್ ಆದ್ರೆ ಅಂತ ಕೇಳಿದೆ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಈ ಲಾಗಿನ್ ಮಾಡೋವಾಗ ಮಾತ್ರ ಬೇಕಾಗಿರೋದು. ಓಕೆ ಓಕೆ ಸರಿ, ಹಂಗಿದ್ರೆ ಈ ಸರಿ, ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಂ, ಎನಿ ಡೌಟ್ಸ್? ಓಕೆ ಸರ್. ಆದರೆ ಆದಷ್ಟು ಸಂಡೇ ಒಳಗೆ ಮಾಡೋಕ್ಕೆ ನೋಡಿ ಸರ್ ನೆಕ್ಸ್ಟ್ ಕ್ಲಾಸ್. ಓಕೆ ಓಕೆ ಮಾಡೋಣಂತೆ. ಓಕೆ ಸರ್. ಡನ್. ಬಾಯ್ ಬಾಯ್ ಎವ್ರಿವನ್, ಎಲ್ಲರಿಗೂ ಶುಭ ಸಂಜೆ.